ಹೆಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ಸತೀಶ್ನನ್ನು ಪ್ರೀತಿಸುತ್ತಿದ್ದೇನೆ. ಆದರೆ ಆತ ಬಡವನು. ಅದಕ್ಕೆ ನಮ್ಮ ಮನೆಯವರು ನನ್ನನ್ನು ಶ್ರೀಮಂತ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂದುಕೊಂಡರು. ಈ ಕಾರಣದಿಂದ ನಾವು ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಮಾಡಿಕೊಂಡೆವು. ಕಷ್ಟ ಸಮಯದಲ್ಲೂ ಸಹ ನಾವು ತುಂಬ ಸಂತೋಷವಾಗಿ ಇದ್ದೆವು. ನಮಗೆ ಮಗ ಹುಟ್ಟಿದ ಮೇಲೆ ನಮ್ಮ ಸಂತೋಷ ಇನ್ನೂ ಜಾಸ್ತಿ ಆಯಿತು. ಆದರೆ ಒಂದು ದಿನ ಸಡನ್ ಆಗಿ ಸತೀಶ್ ಸತ್ತೋಗಿದ್ದಾನೆ ಎಂದು ವಿಷಯ ತಿಳಿಯಿತು. ನಾನು ನನ್ನ ಮಗನನ್ನು ಎತ್ತುಕೊಂಡು ನನ್ನ ತವರು ಮನೆಗೆ ಹೋದೆ. ಆದರೆ ಅವರು ನನ್ನನ್ನು ಸ್ವೀಕರಿಸುವುದಕ್ಕೆ ಸಿದ್ಧವಾಗಿಲ್ಲ. ಈ ವಿಧವಾಗಿ 2 ವರ್ಷಗಳು ಕಳೆದವು. ನನ್ನ ಮಗನನ್ನು ಪೋಷಿಸುವುದಕ್ಕೆ ನಾನು ಮನೆಗಳಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ. ಈ ದಿನ ನಾನು ಕೆಲಸ ಮಾಡುತ್ತಿರುವ ಆ ಮನೆಯಲ್ಲಿ ಒಂದು ಪಾರ್ಟಿ ಇದೆ. ಯಾಕೆಂದರೆ ಓನರ್ 2 ವರ್ಷಗಳ ನಂತರ ಅಮೆರಿಕದಿಂದ ಇಂಡಿಯಾಗೆ ಬರುತ್ತಿದ್ದಾನೆ. ಆ ಯಜಮಾನನನ್ನು ನೋಡಿ ನನಗೆ ಮೈಯಲ್ಲಿ ನಡಕ ಶುರುವಾಯಿತು. ಯಾಕೆಂದರೆ ಆತ ನೋಡುವುದಕ್ಕೆ ಸೇಮ್ ನನ್ನ ಗಂಡ ಸತೀಶ್ನಂತೆ ಇದ್ದಾನೆ. ನನ್ನ ಎದುರುಗಡೆ ಇರುವ ಆತನನ್ನು ನೋಡಿ ನನ್ನ ಕಾಲುಗಳ ಕೆಳಗಡೆ ಭೂಮಿ ಕದಲಿದಂತಾಯಿತು. ನನ್ನ ಕಣ್ಣುಗಳ ಮುಂದೆ ಕತ್ತಲು ಕವಿದಂತಾಯಿತು. ಸತೀಶ್ ತೀರಿಕೊಂಡಿದ್ದಾನೆ. ಈತ ಹೇಗೆ ಸತೀಶ್ ಹೋಲಿಕೆಯಲ್ಲಿ ಇದ್ದಾನೆ? ಅಸಲು ಇದು ಹೇಗೆ ಸಾಧ್ಯ ಎಂದು ನಾನು ಯೋಚಿಸುತ್ತಿದ್ದೇನೆ. ನನ್ನ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಅಡುಗೆ ಮನೆಯ ಕಡೆಗೆ ಹೋದೆ. ಆದರೆ ನನ್ನ ಹೃದಯ ವೇಗವಾಗಿ ಹೊಡೆದುಕೊಳ್ಳುತ್ತಿದೆ. ನನ್ನ ಮನಸ್ಸು ಗೊಂದಲದ ಗೂಡಾಗಿದೆ. ಆ ಯಜಮಾನ ಒಳಗಡೆಗೆ ಬಂದ ತಕ್ಷಣ ಎಲ್ಲರೂ ಚಪ್ಪಾಳೆಗಳಿಂದ ಸ್ವಾಗತಿಸಿದರು. ಅಲ್ಲಿ ಎಲ್ಲರೂ ಕ್ಲೀನಿಂಗ್ ಮತ್ತೆ ಊಟದ ತಯಾರಿ ಮಾಡುವುದರಲ್ಲಿ ಬ್ಯುಸಿಯಾಗಿ ಇದ್ದಾರೆ. ಆ ಸಮಯದಲ್ಲಿ ನಾನು ಮಾತ್ರನೇ ಅಲ್ಲಿ ಪ್ರಜ್ಞೆ ಇಲ್ಲದಂತೆ ನಿಂತುಕೊಂಡು ನೋಡುತ್ತಿದ್ದೇನೆ. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ತುಂಬ ಪ್ರಯತ್ನ ಮಾಡುತ್ತಿದ್ದೇನೆ. ಆಗಲೇ ನಾನು ಧೈರ್ಯ ಮಾಡಿ ಆ ವ್ಯಕ್ತಿಯ ಕಡೆಗೆ ನೋಡಿದೆ. ನಾನು ಆತನನ್ನು ನೋಡಿದ ತಕ್ಷಣ ಆತನೂ ಸಹ ನನ್ನನ್ನು ನೋಡಿದನು. ಆಗ ಆತನ ಕಣ್ಣುಗಳಲ್ಲಿ ಕಳವಳ ಕಾಣಿಸಿತು. ಈಗ ನಾನು ಒಂದು ಸಂದಿಗ್ಧದಲ್ಲಿ ಬಿದ್ದೆ. ನನ್ನ ಮನಸ್ಸು ನನ್ನನ್ನು ಯಾವ ಕಡೆಗೂ ಕರೆದುಕೊಂಡು ಹೋಗುತ್ತಿದೆ. ಆದರೆ ನನ್ನ ಮೆದುಳು ಮಾತ್ರ ಬೇಡ ಎಂದು ಹೇಳುತ್ತಿದೆ. ಆತನ ಮರಣ ವಾರ್ತೆಯನ್ನು ನಾನೇ ಕೇಳಿಸಿಕೊಂಡೆ. ಆ ವ್ಯಕ್ತಿ ನಾನು ಕಳೆದುಕೊಂಡ ವ್ಯಕ್ತಿಯ ಹಾಗೇ ಇದ್ದಾನೆ. ಆತನೂ ಸಹ ನನ್ನನ್ನು ನೋಡಿ ಕೆಲವು ಕ್ಷಣಗಳು ನಿಂತುಕೊಂಡು ಆನಂತರ ಮುಂದಕ್ಕೆ ಕದಲಿದನು. ಅಕಸ್ಮಾತ್ತಾಗಿ ನನ್ನನ್ನು ಅಡಿಗೆ ಮನೆಯೊಳಗಡೆಯಿಂದ ಯಾರೋ ಕರೆದಂತೆ ಕೇಳಿಸಿತು. ನಾನು ಗಾಬರಿ ಪಡುತ್ತಾ ಕೆಲಸ ಮಾಡುವುದಕ್ಕೆ ಹೊರಟು ಹೋದೆ. ಒಂದು ವೇಳೆ ಆತ ಸತೀಶ್ ಆದರೆ ಮತ್ತೆ ನನ್ನ ಹತ್ತಿರಕ್ಕೆ ಯಾಕೆ ಬರಲಿಲ್ಲ? ಒಂದು ವೇಳೆ ಆತ ಸತೀಶ್ ಅಲ್ಲದಿದ್ದರೆ ಪ್ರಪಂಚದಲ್ಲಿ ಒಂದೇ ರೂಪ ಮತ್ತು ಆಕಾರದಲ್ಲಿ ಇರುವ ಇಬ್ಬರು ವ್ಯಕ್ತಿಗಳು ಇರುವುದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿದ್ದಂತೆ ಊಟಗಳು ತಿನ್ನಲು ಪ್ರಾರಂಭವಾಯಿತು. ಅತಿಥಿಗಳೆಲ್ಲ ತಿನ್ನುವ ಕೆಲಸದಲ್ಲಿ ನಿಮಗ್ನರಾದರು. ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಮೌನವಾಗಿ ನಿಂತುಕೊಂಡು ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಸಾವಿರಾರು ಪ್ರಶ್ನೆಗಳನ್ನು ಪರೀಕ್ಷಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ. ಅವಕಾಶ ಬಂದಿದ್ದರಿಂದ ಮತ್ತೆ ಆ ವ್ಯಕ್ತಿಯ ಕಡೆಗೆ ನೋಡಿದೆ. ಆತನು ನಿಜವಾಗಿಯೂ ಸತೀಶ್ನಂತೆ ಕಾಣಿಸಿದನು. ಆದರೆ ಆತನ ಸ್ಮೈಲ್, ಬಟ್ಟೆಗಳು ಹಾಗೂ ಮಾತನಾಡುವ ವಿಧಾನ ನನ್ನ ಸತೀಶ್ಗೆ ಪೂರ್ತಿಯಾಗಿ ವಿರುದ್ಧವಾಗಿ ಇದ್ದಾವೆ. ಊಟ ತಿಂದಿದ್ದು ಮುಗಿದ ಮೇಲೆ ನಾನು ಟೇಬಲನ್ನು ಕ್ಲೀನ್ ಮಾಡುತ್ತಿದ್ದಾಗ ಹಠಾತ್ತಾಗಿ ಯಾರೋ ನನ್ನ ಹೆಸರನ್ನು ಕರೆದರು. ನಡುಗುತ್ತಿರುವ ಕೈಗಳಿಂದ ನನ್ನ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಾ ಭಯದಿಂದ ನಿಧಾನವಾಗಿ ತಲೆ ಮೇಲೆ ಕೆತ್ತಿದೆ. ಆತ ನನ್ನ ಮುಂದೆ ನಿಂತುಕೊಂಡಿದ್ದಾನೆ. ಅದೇ ಕಣ್ಣುಗಳು, ಅದೇ ಮುಖ. ಆದರೆ ಆತನ ಶೈಲಿಯಲ್ಲಿ ಒಂದು ವಿಚಿತ್ರ ಕಾಣಿಸಿತು. ಆತ ನನ್ನನ್ನು ನೋಡುತ್ತಾ, ನಾನು ನಿಮಗೆ ಗೊತ್ತಾ ಎಂದು ಕೇಳಿದನು. ಆತನ ಪ್ರಶ್ನೆ ಕೇಳಿಸಿಕೊಂಡ ನನ್ನ ಮನಸ್ಸು ಮಂಕಾಯಿತು. ಆತ ನಿಜವಾಗಿ ಸತೀಶ್ ಆಗಿದ್ದರೆ ನನ್ನನ್ನು ಯಾವತ್ತೂ ಇಂತಹ ಪ್ರಶ್ನೆ ಕೇಳುವುದಿಲ್ಲ. ಯಾಕೆಂದರೆ ಆತ ನನ್ನನ್ನು ತನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸಿದನು. ಆಗ ನನಗೆ ನಂಬಿಕೆ ಬಂದಿತು. ಆತ ನನ್ನ ಸತೀಶ್ ಅಲ್ಲ, ಇದೆಲ್ಲ ನನ್ನ ಭ್ರಮೆ ಎಂದು. ನಿನ್ನ ಹೆಸರು ಅಶ್ವಿನಿನಾ? ಆತ ನನ್ನನ್ನು ಈ ಪ್ರಶ್ನೆ ಕೇಳಿದಾಗ ನನ್ನ ಹೃದಯ ಒಡೆದುಕೊಳ್ಳುವುದು ನಿಂತು ಹೋಯಿತು. ನನ್ನ ಕಣ್ಣುಗಳು ನನ್ನನ್ನು ಮೋಸ ಮಾಡುತ್ತಿದ್ದಾವಾ? ವಿಧಿಬರಹ ನನ್ನ ಜೊತೆ ಬೇರೆ ಆಟ ಆಡ್ತಿದೆಯಾ? ನಾನು ಏನೂ ಮಾತನಾಡಲಿಲ್ಲ. ನಾನು ತುಂಬಾ ಕಷ್ಟದಿಂದ ನಿಧಾನವಾಗಿ ತಲೆ ಅಲ್ಲಾಡಿಸಿದೆ. ಆನಂತರ ನಾನೂ ಸಹ, ನಿಮ್ಮ ಹೆಸರು ಸತೀಶಾ ಎಂದು ಕೇಳಿದೆ. ನನ್ನ ಮಾತು ಕೇಳಿ ಆತ ವಿಚಿತ್ರವಾದ ಕಣ್ಣುಗಳಿಂದ ನನ್ನ ಕಡೆ ನೋಡಿ, ನನ್ನ ಹೆಸರು ಸತೀಶ್ ಅಲ್ಲ, ಪ್ರವೀಣ್ ಎಂದಾಗ ಆತನ ಧ್ವನಿ ತುಂಬಾ ಅಪರಿಚಿತವಾಗಿದೆ. ನಾನು ತುಂಬಾ ಭಯಪಟ್ಟೆ. ಬಹುಶಃ ಆತನು ನನ್ನ ನಿಸ್ಸಹಾಯಕತೆಯನ್ನು ಕಂಡುಹಿಡಿದಂತೆ ಇದ್ದಾನೆ. ಆದ್ದರಿಂದ ಆತ ನನ್ನನ್ನು ಕೇಳಿದನು. ನೀನು ನನ್ನನ್ನು ತುಂಬಾ ಶ್ರದ್ಧೆಯಿಂದ ನೋಡುತ್ತಿದ್ದೀಯ, ಅದಕ್ಕೆ ಕೇಳಿದೆ. ನಿನಗೆ ನಾನು ಗೊತ್ತಾ?
ಇಲ್ಲದಿದ್ದರೆ ನನ್ನ ಹತ್ರ ನಿನಗೇನಾದರೂ ಕೆಲಸ ಇದೆಯಾ? ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ನಿಧಾನವಾಗಿ ತಲೆ ಅಲ್ಲಾಡಿಸಿ ಆತನಿಗೆ ಕ್ಷಮಾಪಣೆಗಳು ಹೇಳಿ ಅಲ್ಲಿಂದ ಹೊರಟು ಹೋದೆ. ಆ ದಿನ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಹುಟ್ಟುತ್ತಿದ್ದಾವೆ. ಆತ ಸತೀಶ್ ಅಲ್ಲದಿದ್ದರೆ ನನಗ್ಯಾಕೆ ಇಷ್ಟೊಂದು ಪ್ರಶಾಂತವಾಗಿದೆ? ಸತೀಶ್ ಆದರೆ ನನ್ನನ್ನು ಯಾಕೆ ಗುರುತಿಸಲಿಲ್ಲ? ಮರುದಿನ ನಾನು ಕೆಲಸಕ್ಕೆ ಹೋದಾಗ ಅಲ್ಲಿ ನನ್ನ ಜೊತೆ ಕೆಲಸ ಮಾಡುವವರಲ್ಲಿ ಒಬ್ಬರನ್ನು ನಾನು ಪ್ರವೀಣ್ ಬಗ್ಗೆ ಕೇಳಿದೆ. ಯಾಕೆಂದರೆ ನನಗೆ ಇನ್ನೂ ಸಂತೃಪ್ತಿ ಆಗಲಿಲ್ಲ. ಆಗ ನನಗೆ ನಿಜ ತಿಳಿಯಿತು. ಆತ ಅಮೆರಿಕದಲ್ಲಿ ಇರುತ್ತಿದ್ದಾನೆ ಎಂದು, 2 ವರ್ಷಗಳ ನಂತರ ಇಂಡಿಯಾಗೆ ಬಂದಿದ್ದಾನೆ ಎಂದು. ಅಷ್ಟೇ ಅಲ್ಲದೆ ಸತೀಶ್ ಎಂಬ ಹೆಸರಲ್ಲಿ ಅವರಿಗೆ ಯಾವ ನೆಂಟರೂ ಸಹ ಇಲ್ಲ ಅಂದಿದ್ದರಿಂದ ಇದು ಕೇವಲ ನನ್ನ ಭ್ರಮೆ ಎಂದು ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡೆ. ಆದರೆ ಈಗಲೂ ಅದನ್ನು ಅಂಗೀಕರಿಸುವುದಕ್ಕೆ ನನ್ನ ಮನಸ್ಸು ಸಿದ್ಧವಾಗಿಲ್ಲ. ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ನನಗೆ ಸತೀಶ್ ಯಾಕೆ ನೆನಪು ಬಂದನು? ನಿಜ ತಿಳಿದುಕೊಳ್ಳಬೇಕೆಂದು ಅನ್ನಿಸಿತು. ಹಾಗೆ ಕೆಲವು ದಿನಗಳು ಕಳೆದು ಹೋದವು. ಒಂದು ದಿನ ಆ ವ್ಯಕ್ತಿ ನನ್ನನ್ನು ಕರೆದು ಹೀಗೆ ಹೇಳಿದನು, ನಾನು ನಿನ್ನನ್ನು ಒಂದು ವಿಷಯ ಕೇಳಬೇಕು. ಆ ದಿನ ನೀನು ನನ್ನನ್ನು ನಿನ್ನ ಹೆಸರು ಸತೀಶ್ ಅಲ್ವಾ ಎಂದು ಯಾಕೆ ಹಾಗೆ ಕೇಳಿದೆ? ನಾನು ಆತನಿಗೆ ನಿಜ ಹೇಳಬೇಕೆಂದು ನಿರ್ಣಯಿಸಿಕೊಂಡೆ. ಯಾಕೆಂದರೆ ನನ್ನ ಮನಸ್ಸು ಒಂದು ನಿರ್ಣಯಕ್ಕೆ ಬರುತ್ತಿಲ್ಲ. ಅದಕ್ಕೆ ನಾನು ಆತನಿಗೆ ನನ್ನ ಬಗ್ಗೆ ಎಲ್ಲ ಹೇಳಿದೆ. ನಾನು ಸೈಲೆಂಟ್ ಆದ ಮೇಲೆ ಆತ ತುಂಬಾ ಹೊತ್ತು ನನ್ನ ಕಡೆಗೇ ನೋಡುತ್ತಾ ಇದ್ದು ಬಿಟ್ಟನು. ನನ್ನ ಬಗ್ಗೆ ಕೇಳಿಸಿಕೊಂಡ ಆತನಿಗೆ ಕೋಪ ಬರುತ್ತದೆಯೇನೋ ಎಂದು ಭಯಪಟ್ಟೆ. ಯಾಕೆಂದರೆ ಅಷ್ಟೊಂದು ದೊಡ್ಡ ಶ್ರೀಮಂತನೂ ಹಾಗೂ ಪ್ರತಿಭಾವಂತನಾದ ಆತ ಎಲ್ಲಿ? ಪ್ರೀತಿಸಿದ ವ್ಯಕ್ತಿ ಕೈಯಲ್ಲಿ ಮೋಸ ಹೋದ ಸಾಧಾರಣವಾದ ಕೆಲಸದವಳು ನಾನಿಲ್ಲಿ. ನಾನು ನನ್ನ ಬಗ್ಗೆ ಹೇಳಲು ಪ್ರಾರಂಭಿಸಿದೆ. ನನ್ನ ಹೆಸರು ಅಶ್ವಿನಿ. ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೆ. ನಾನು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದೆ. ನಮ್ಮ ತಂದೆಗೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಸಂಬಂಧಿಸಿದ ಬಿಸ್ನೆಸ್ಗಳು ಇದ್ದಾವೆ. ಅದಕ್ಕೆ ನಮಗೆ ಹಣಕ್ಕೆ ಕೊರತೆ ಇರುತ್ತಿರಲಿಲ್ಲ. ನಮ್ಮಮ್ಮ ಸೋಷಿಯಲ್ ವರ್ಕರ್. ಆಕೆ ಒಂದು NGO ಅನ್ನು ನಡೆಸುತ್ತಿದ್ದಾಳೆ. ನಾವು 3 ಜನ ಹೆಣ್ಣು ಮಕ್ಕಳು. ಎಲ್ಲರಿಗಿಂತ ನಾನೇ ದೊಡ್ಡವಳು. ನನ್ನ ನಂತರ 2 ತಂಗಿಯರು ಹುಟ್ಟಿದರು. ಅವರು ಟ್ವಿನ್ಸ್. ಆದರೆ ನಮ್ಮ ತಂದೆಗೆ ಮಾತ್ರ ಆತನ ಬಿಸ್ನೆಸ್ ನೋಡಿಕೊಳ್ಳುವುದಕ್ಕೆ ಒಬ್ಬ ಮಗ ಬೇಕು ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ಆ ವಿಧಿ ಹಾಡಿದ ವಿಚಿತ್ರ ನಾಟಕ ಏನೆಂದರೆ, ನಮ್ಮ ತಾಯಿ 2 ಟ್ವಿನ್ಸ್ ಮಕ್ಕಳಿಗೆ ಜನ್ಮ ಕೊಡುವ ಸಮಯದಲ್ಲಿ ಆಕೆ ಮತ್ತೆ ತಾಯಿಯಾಗುವ ಸಾಮರ್ಥ್ಯವನ್ನು ಕಳೆದುಕೊಂಡಳು. ಆ ಕಾರಣದಿಂದ ಆಕೆ ತುಂಬಾ ದುಃಖ ಪಡುತ್ತಿದ್ದಳು. ಅಪ್ಪನ ಹತ್ತಿರ ಹಣಕ್ಕೆ ಎಂತಹುದೇ ಕೊರತೆ ಇಲ್ಲ. ಆದ್ದರಿಂದ ಅಮ್ಮನಿಗೆ ಗಂಡು ಮಗು ಹುಟ್ಟುವ ಹಾಗೆ ಟ್ರೀಟ್ಮೆಂಟ್ ಕೊಡಿಸುವ ಪ್ರಯತ್ನ ಮಾಡಿದರು. ಆದರೆ ಆತ ಎಷ್ಟು ಪ್ರಯತ್ನಗಳು ಮಾಡಿದರೂ ಅದು ಸಾಧ್ಯವಾಗಲಿಲ್ಲ. ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸುವುದಕ್ಕೆ ಅಪ್ಪ ದೇಶ ವಿದೇಶಗಳಿಗೆ ಅತ್ಯುತ್ತಮ ಡಾಕ್ಟರ್ಗಳ ಹತ್ತಿರಕ್ಕೆ ಕರೆದುಕೊಂಡು ಹೋದರು. ಆದರೆ ಆತನಿಗೆ ಪ್ರತಿಯೊಂದು ಹತ್ತಿರನೂ ನಿರಾಸೆ ಎದುರಾಯಿತು. ಆತನ ಕೋರಿಕೆ ತೀರದೇ ಇದ್ದಿದ್ದಕ್ಕೆ ಒಂದು ಗಂಡು ಮಗುವನ್ನು ದತ್ತು ತೆಗೆದುಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡರು. ಆದರೆ ನಮ್ಮ ತಾಯಿ ನಮ್ಮ ತಂದೆಯ ನಿರ್ಣಯವನ್ನು ನಿರಾಕರಿಸಿದಳು. ಬೇರೆಯವರ ಮಗುವನ್ನು ನಮ್ಮ ಮಗುವಾಗಿ ಭಾವಿಸಿ ಬೆಳೆಸುವುದಕ್ಕೆ ತುಂಬಾ ಧೈರ್ಯ ಬೇಕು. ನಮ್ಮ ತಾಯಿ ತನ್ನನ್ನು ತಾನು ಬಲಹೀನಳಾಗಿ ಭಾವಿಸುತ್ತಿದ್ದಳು. ಆಕೆ ನಮ್ಮ 3 ಅಕ್ಕ ತಂಗಿಯರನ್ನು ತುಂಬಾ ಪ್ರೀತಿಸುತ್ತಿದ್ದಳು. ದತ್ತು ತೆಗೆದುಕೊಳ್ಳುವ ಮಗುವಿನಿಂದ ನಮಗೇನಾದರೂ ಅನ್ಯಾಯ ನಡೆಯುತ್ತದೇನೋ ಅಂತ ನಮ್ಮ ತಾಯಿ ಯಾವಾಗಲೂ ಭಯಪಡುತ್ತಿದ್ದಳು. ಈ ವಿಷಯದ ಮೇಲೆ ನಮ್ಮ ತಂದೆ ತಾಯಿಯ ಮಧ್ಯೆ ತುಂಬಾ ಚರ್ಚೆಗಳು ನಡೆದವು. ಕೊನೆಗೆ ನಮ್ಮ ಅಮ್ಮನ ಮಾತೆ ನಡೆಯಿತು. ಯಾಕೆಂದರೆ ನಮ್ಮ ತಾಯಿ ಹೇಳಿದ ಮಾತೆ ಸರಿಯಾಗಿತ್ತು. ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದ ನಮ್ಮ ತಂದೆ ಗಂಡು ಮಗುವಿನ ಆಸೆಯನ್ನು ತನ್ನ ಮನಸ್ಸಿನಲ್ಲೇ ಸಮಾಧಿ ಮಾಡಿ ನನ್ನನ್ನು ಗಂಡು ಮಗುವಿನಂತೆ ಬೆಳೆಸಿ ತನ್ನ ವ್ಯಾಪಾರ ವ್ಯವಹಾರಗಳೆಲ್ಲವನ್ನು ನನಗೆ ಒಪ್ಪಿಸಬೇಕೆಂದು ಆ ದಿನನೇ ನಿರ್ಣಯಿಸಿಕೊಂಡರು. ಈ ಕಾರಣಕ್ಕಾಗಿ ನಮ್ಮ ತಂದೆ ಚಿಕ್ಕಂದಿನಿಂದಲೂ ನನ್ನ 2 ತಂಗಿಯರಿಗಿಂತ ನನ್ನ ಮೇಲೆ ಜಾಸ್ತಿ ಪ್ರೀತಿಯನ್ನು ಶ್ರದ್ಧೆಯನ್ನು ತೋರಿಸುತ್ತಿದ್ದರು. ನನ್ನ ಪ್ರತಿ ಮಾತನ್ನು ಅಂಗೀಕರಿಸಿ ನೆರವೇರಿಸುವ ಮೊದಲ ವ್ಯಕ್ತಿ ನಮ್ಮ ತಂದೆ. ಆತ ನನ್ನ 2 ತಂಗಿಯರಿಗಿಂತ ನನಗೇ ಯಾವಾಗಲೂ ಜಾಸ್ತಿ ಪ್ರಾಧಾನ್ಯತೆ ಕೊಡುತ್ತಿದ್ದರು. ಯಾಕೆಂದರೆ ನಾನು ನಮ್ಮ ತಂದೆಯ ವ್ಯಾಪಾರವನ್ನು ವಿಜಯವಂತವಾಗಿ ನಿರ್ವಹಿಸುತ್ತೇನೆ, ಹಾಗೆ ಅದನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುತ್ತೇನೆ ಅಂತ ನಮ್ಮ ತಂದೆಯ ನಂಬಿಕೆ. ಈ ಮಾತಿನಿಂದ ನಾನು ತುಂಬಾ ಹೆಮ್ಮೆಯಾಗಿ ಫೀಲ್ ಆಗುತ್ತಿದ್ದೆ. ಈ ಕಾರಣದಿಂದ ನಮ್ಮ ತಂದೆ ಚಿಕ್ಕಂದಿನಿಂದಲೂ ನನ್ನನ್ನು ತನ್ನ ಜೊತೆ ಬಿಸ್ನೆಸ್ ಮೀಟಿಂಗ್ಗಳಿಗೆ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದರು. ನನಗೆ ಚಿಕ್ಕ ಚಿಕ್ಕ ವಿಷಯಗಳು ಕಲಿಸಲು ಪ್ರಾರಂಭಿಸಿದರು.
ವ್ಯಾಪಾರದಲ್ಲಿ ನಿರ್ಣಯಗಳು ಹೇಗೆ ತೆಗೆದುಕೊಳ್ಳುತ್ತಾರೆ, ಮಾರ್ಕೆಟ್ನಲ್ಲಿ ಹೆಚ್ಚು ಕಡಿಮೆ ಹೇಗೆ ಪರಿಗಣಿಸುತ್ತಾರೆ ಹಾಗೂ ಲಾಭದಾಯಕವಾದ ಒಪ್ಪಂದವನ್ನು ಹೇಗೆ ಕುದುರಿಸಿಕೊಳ್ಳಬೇಕು ಅಂತ. ಚಿಕ್ಕಂದಿನಿಂದಲೂ ಆತನ ಮಾತುಗಳ ಮೇಲೆ ಶ್ರದ್ಧೆ ಇಡಲು ಶುರು ಮಾಡಿದೆ. ನಾನು ಗ್ರಾಜ್ಯುಯೇಷನ್ ಪೂರ್ತಿ ಮಾಡಿದ ನಂತರ ವ್ಯಾಪಾರಕ್ಕೆ ಸಂಬಂಧಿಸಿದ ಉಪಯೋಗಕರವಾದ ಜ್ಞಾನವನ್ನು ಪಡೆಯುವುದಕ್ಕೆ ನಮ್ಮ ತಂದೆ ನನ್ನನ್ನು ಲಂಡನ್ಗೆ ಕಳುಹಿಸಬೇಕು ಅಂತ ಅಂದುಕೊಂಡರು. ಆದರೆ ಆ ಸಮಯದಲ್ಲಿ ನಮ್ಮ ತಾಯಿ ಮೊದಲ ಬಾರಿ ಅಪ್ಪನ ಹತ್ತಿರ, ಅವಳನ್ನು ನೀವು ಅವಸರಕ್ಕೆ ಮೀರಿ ತಲೆಯ ಮೇಲೆ ಹತ್ತಿಸಿಕೊಳ್ಳುತ್ತಿದ್ದೀರಾ. ಅಮ್ಮ ಹೇಳುವುದು ಏನೆಂದರೆ, ನನ್ನ ಓದು ಪೂರ್ತಿಯಾದ ನಂತರ ಬೇರೆ ಸಾಧಾರಣ ಹುಡುಗಿಯರಂತೆ ನನಗೂ ಸಹ ಮದುವೆ ಮಾಡಿ ನನ್ನನ್ನು ಒಂದು ಮನೆಯವಳನ್ನಾಗಿ ಮಾಡಬೇಕು ಅಂತ ಅಂದುಕೊಂಡಳು. ಆದರೆ ನಮ್ಮ ತಂದೆಯವರ ಆಲೋಚನೆ ಮಾತ್ರ ಬೇರೆಯೇ ಆಗಿತ್ತು. ನನ್ನನ್ನು ಈ ದೇಶದಲ್ಲಿಯೇ ಪ್ರಮುಖ ವ್ಯಾಪಾರಿಯಾಗಿ ಮಾಡಬೇಕೆಂದು ಅಂದುಕೊಂಡರು. ನಾನು ಸಹ ನಮ್ಮ ತಂದೆಯ ಕನಸನ್ನು ಮತ್ತು ಕೋರಿಕೆಯನ್ನು ನೆರವೇರಿಸುವುದಕ್ಕೆ ತುಂಬಾ ಕಷ್ಟಪಡುತ್ತಿದ್ದೇನೆ. ಆದರೆ ನಮ್ಮ ತಂದೆಯವರು ತನ್ನ ಆಸೆಯನ್ನು ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಎಂದು ನನಗೆ ಗೊತ್ತಿಲ್ಲ. ಆತ ನನ್ನ ಜೀವನದ ಬಗ್ಗೆ ಆಗಲಿ ನನ್ನ ಸಂತೋಷದ ಬಗ್ಗೆ ಆಗಲಿ ಇಡಿಸಿಕೊಳ್ಳುತ್ತಿಲ್ಲ ಎಂಬ ವಿಷಯವನ್ನು ನಾನು ತುಂಬಾ ನಿಧಾನವಾಗಿ ಗ್ರಹಿಸಿದೆ. ನಮ್ಮ ತಂದೆ ಕೇವಲ ತನ್ನ ಬಿಸ್ನೆಸ್ ಬಗ್ಗೆ ಮಾತ್ರ ಶ್ರದ್ಧೆ ತೆಗೆದುಕೊಳ್ಳುತ್ತಿದ್ದರು. ಬಿಸ್ನೆಸ್ ಮುಂದೆ ಆತನಿಗೆ ತನ್ನ ಮಕ್ಕಳ ಸಂತೋಷ ಕಾಣಿಸಲಿಲ್ಲ. ಅವಳು ತನ್ನ ಜೀವನವನ್ನು ಪರಿಪೂರ್ಣವಾಗಿ ಜೀವಿಸುವುದನ್ನು ಮರೆತು ಹೋಗುವಷ್ಟು ಅವಳನ್ನು ವ್ಯಾಪಾರ ಪ್ರಪಂಚದೊಳಕ್ಕೆ ಎಳೆಯಬೇಡ ಅಂತ ಅಮ್ಮ ತುಂಬಾ ಸರಿ ನಮ್ಮ ತಂದೆಯ ಹತ್ತಿರ ಹೇಳುತ್ತಿದ್ದಳು. ಆದರೆ ನಮ್ಮ ತಂದೆ ಮಾತ್ರ ನಮ್ಮ ತಾಯಿಗೆ ಸ್ಪಷ್ಟವಾಗಿ ಹೇಳಿಬಿಟ್ಟರು. ಗಂಡು ಮಗುವನ್ನು ದತ್ತು ತೆಗೆದುಕೊಳ್ಳೋಣ ಅಂದ್ರೆ ಒಪ್ಪಿಕೊಳ್ಳಲಿಲ್ಲ. ಆದ್ದರಿಂದ ನನ್ನ ದೊಡ್ಡ ಮಗಳನ್ನು ಮಗನಂತೆ ಬೆಳೆಸಿ ನನ್ನ ವ್ಯಾಪಾರ ಸಾಮ್ರಾಜ್ಯಕ್ಕೆ ವಾರಸುದಾರಳನ್ನಾಗಿ ಮಾಡ್ತೀನಿ. ಇದಕ್ಕೆ ನೀನು ಅಡ್ಡಿ ಬರಬೇಡ ಎಂದರು. ನಮ್ಮ ತಂದೆಯ ಮಾತುಗಳು ಕೇಳಿಸಿಕೊಂಡ ನಮ್ಮ ತಾಯಿ ನಿಸ್ಸಹಾಯಕಳಾಗಿ ಮೌನವಾಗಿ ಇದ್ದು ಬಿಟ್ಟಳು. ಏನೂ ಮಾತನಾಡಲಿಲ್ಲ. ನನ್ನನ್ನು ಲಂಡನ್ಗೆ ಕಳುಹಿಸಲು ನಮ್ಮ ತಂದೆ ತುಂಬಾ ಉತ್ಸುಕರಾಗಿದ್ದರು. ಯಾಕೆಂದರೆ ಲಂಡನ್ನಿಂದ ಬಂದ ನಂತರ ಅವರ ವ್ಯಾಪಾರಗಳನ್ನೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಅಂತ. ಆದರೆ ಲಂಡನ್ಗೆ ಹೋದ ನಂತರ ನನ್ನ ಜೀವನವೇ ಅಲ್ಲ, ನಮ್ಮೆಲ್ಲರ ಜೀವನಗಳು ಪೂರ್ತಿಯಾಗಿ ಬದಲಾಗುತ್ತವೆ ಅಂತ ಆಗ ಯಾರಿಗೂ ಗೊತ್ತಿಲ್ಲ. ನಮ್ಮ ತಂದೆ ನನ್ನನ್ನು ಲಂಡನ್ಗೆ ಕಳುಹಿಸಿದಾಗ ನಾನು ಅಲ್ಲಿನ ಬಣ್ಣ ಬಣ್ಣದ ವಾತಾವರಣದಲ್ಲಿ ಮುಳುಗಿ ಹೋದೆ. ನಾನು ವ್ಯಾಪಾರದಲ್ಲಿ ಮುಳುಗಿ ಹೋಗಿ ಜೀವನವನ್ನು ಹೇಗೆ ಎಂಜಾಯ್ ಮಾಡಬೇಕು ಅಂತ ಮರೆತು ಹೋದೆ ಎಂದು ನಾನು ಗ್ರಹಿಸಿದೆ. ಕೆಲವು ದಿನಗಳಿಗೆ ಮಾತ್ರನೇ ನನ್ನನ್ನು ನಮ್ಮ ತಂದೆಯವರು ಲಂಡನ್ಗೆ ಕಳುಹಿಸಿದರು. ಮತ್ತೆ ಹೋದ ನಂತರ ಅಲ್ಲಿನ ಬಿಸ್ನೆಸ್ ಅನ್ನು ನೋಡಿಕೊಳ್ಳಬೇಕು ಎಂದು ನಾನು ತುಂಬಾ ಬೇಗ ಗ್ರಹಿಸಿದೆ. ನಾನು ಲಂಡನ್ನಲ್ಲಿ ಕಳೆದ ಪ್ರತಿ ನಿಮಿಷ ನಾನು ಕಳೆದುಕೊಂಡ ನನ್ನ ಜೀವನವನ್ನು ಮತ್ತೆ ಪಡೆದೆ. ಆಗ ನಾನು ಮೊದಲ ಬಾರಿ ಸತೀಶ್ನನ್ನು ಭೇಟಿಯಾದೆ. ಆತನು ಸಹ ಬಿಸ್ನೆಸ್ಗೋಸ್ಕರನೇ ಲಂಡನ್ಗೆ ಬಂದಿದ್ದನು. ಲಂಡನ್ನಿಂದ ಹೋದ ಮೇಲೆ ಆತನು ಸಹ ಸ್ವಂತವಾಗಿ ಒಂದು ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕೆಂದುಕೊಂಡಿದ್ದನು. ಸತೀಶ್ ಮತ್ತೆ ನನ್ನ ಮಧ್ಯೆ ಇದ್ದ ಒಂದೇ ಒಂದು ವ್ಯತ್ಯಾಸ ಏನೆಂದರೆ, ಆತ ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತಿದ್ದಾನೆ. ನಾನು ನಮ್ಮ ತಂದೆಯ ಬಿಸ್ನೆಸ್ ಅನ್ನು ಇನ್ನಷ್ಟು ಸಕ್ಸಸ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ. ಸತೀಶ್ ನಾನು ಒಂದು ಬಿಸ್ನೆಸ್ ಮೀಟಿಂಗ್ನಲ್ಲಿ ಭೇಟಿಯಾದೆವು. ನನಗೆ ಆತನ ಶೈಲಿ ತುಂಬಾ ಇಷ್ಟ ಆಯಿತು. ಆತ ತುಂಬಾ ಬುದ್ಧಿವಂತ ಹುಡುಗ. ನನಗೆ ಮೊದಲಿನಿಂದಲೂ ಒಳ್ಳೆಯ ವಿಷಯಗಳ ಬಗ್ಗೆ, ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ಗೊತ್ತು. ಆದ್ದರಿಂದ ಸತೀಶ್ ನನಗೆ ಕರೆಕ್ಟ್ ಆದ ಜೋಡಿ ಎಂದು ಭಾವಿಸಿದೆ. ಕ್ರಮವಾಗಿ ನಾವು ಬೇರೆ ಬೇರೆ ಮೀಟಿಂಗ್ಗಳಲ್ಲಿ ಸಹ ಭೇಟಿಯಾಗಲು ಪ್ರಾರಂಭಿಸಿದೆವು. ನಮ್ಮ ಮಧ್ಯೆ ಸ್ನೇಹ ಬೆಳೆಯಿತು. ಆಗ ಸತೀಶ್ ಆತನ ಬಗ್ಗೆ ಎಲ್ಲ ನನಗೆ ಹೇಳಿದನು. ಸತೀಶ್ ಒಂದು ಮಧ್ಯತರಗತಿ ಕುಟುಂಬಕ್ಕೆ ಸೇರಿದ ವ್ಯಕ್ತಿ. ಆದರೆ ನನಗೆ ಮಾತ್ರ ಆತ ಮಾಮೂಲಿ ವ್ಯಕ್ತಿಯಾಗಿ ಅಲ್ಲ, ಪ್ರತ್ಯೇಕವಾದ ವ್ಯಕ್ತಿಯಾಗಿ ಕಾಣಿಸಿದ್ದರಿಂದ ಆತನ ಜೊತೆ ತುಂಬಾ ಸಮಯ ಕಳೆಯುತ್ತಿದ್ದೆ. ಸತೀಶ್ ಆತನ ತಾಯಿಗೆ ಒಬ್ಬೇ ಒಬ್ಬ ಮಗ. ಆತ ತನ್ನ ಕಾಲುಗಳ ಮೇಲೆ ತಾನು ನಿಂತುಕೊಳ್ಳಬೇಕು ಅಂದುಕೊಂಡನು. ಈ ಕಾರಣಕ್ಕಾಗಿ ಆತ ಲಂಡನ್ನಲ್ಲಿ ಬಿಸ್ನೆಸ್ ಡಿಗ್ರಿ ತೆಗೆದುಕೊಳ್ಳುವುದಕ್ಕೆ ಬಂದಿದ್ದನು. ಆತನ ಜೊತೆ ಇರುತ್ತಾ ಆತನ ಪ್ರೀತಿಯಲ್ಲಿ ಮುಳುಗಿ ಹೋದೆ. ಆತನು ಇಲ್ಲದ ಜೀವನವನ್ನು ಊಹಿಸಿಕೊಳ್ಳಲಾಗಲಿಲ್ಲ. ಅದಕ್ಕೆ ನಾನು ಇಂಡಿಯಾಗೆ ಹೋದ ಮೇಲೆ ನಮ್ಮ ತಂದೆ ತಾಯಿ ಹತ್ತಿರ ಸತೀಶ್ ಬಗ್ಗೆ ಮಾತನಾಡಬೇಕು, ಅವರು ನಮ್ಮನ್ನು ಒಂದು ಮಾಡ್ತಾರೆ ಅಂತ ಅಂದುಕೊಂಡೆ. ಸತೀಶ್ ತುಂಬಾ ಟ್ಯಾಲೆಂಟೆಡ್ ಆದ್ದರಿಂದ ಅಪ್ಪನಿಗೆ ಖಚಿತವಾಗಿ ಇಷ್ಟ ಆಗ್ತಾನೆ. ಆತ ಆದಷ್ಟು ಬೇಗ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಯುತ್ತಾನೆ ಅಂತ ನನಗೆ ಗೊತ್ತು. ಇವೆಲ್ಲ ಪರಿಶೀಲಿಸಿದರೆ ನಮ್ಮ ತಂದೆಗೆ ನಮ್ಮ ಸಂಬಂಧ ಒಪ್ಪಿಕೊಳ್ಳುವುದಕ್ಕೆ ಎಂತಹುದೇ ಅಭ್ಯಂತರ ಇರುವುದಿಲ್ಲ ಅಂದುಕೊಂಡೆ. ಆದರೆ ನಮ್ಮ ತಂದೆಯ ಬಗ್ಗೆ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅಂತ ನಾನು ನಮ್ಮ ತಂದೆಯ ಹತ್ತಿರ ಸತೀಶ್ ಬಗ್ಗೆ, ಆತನ ಫ್ಯಾಮಿಲಿ ಬಗ್ಗೆ
ಬಿಸಿನೆಸ್ ಪ್ಲಾನ್ಗಳ ಬಗ್ಗೆ ವಿವರವಾಗಿ ಹೇಳಿದಾಗ ತಿಳಿಯಿತು. ಇದೆಲ್ಲ ಕೇಳಿಸಿಕೊಂಡ ನಮ್ಮ ತಂದೆ ಸಂತೋಷವಾಗಿ ನನ್ನನ್ನು ನನ್ನ ಸೆಲೆಕ್ಷನ್ ಅನ್ನು ಮೆಚ್ಚಿಕೊಳ್ಳುತ್ತಾನೆ ಅಂದುಕೊಂಡೆ. ಆದರೆ ಸತೀಶ್ ಹೆಸರು ಕೇಳಿಸಿಕೊಂಡ ತಕ್ಷಣ ನಮ್ಮ ತಂದೆಗೆ ಕೋಪ ಬಂದಿತು. ನಮ್ಮಪ್ಪ ನನ್ನ ಹತ್ತಿರ, ಈ ಪ್ರಪಂಚದಲ್ಲಿ ನಿನಗೆ ಪ್ರೀತಿಸುವುದಕ್ಕೆ ಈ ಇಡಿಯಟ್ನನ್ನು ಬಿಟ್ಟರೆ ಇನ್ಯಾರೂ ಸಿಗಲಿಲ್ವಾ? ಸತೀಶ್ ಬಗ್ಗೆ ನಮ್ಮ ತಂದೆ ಹೀಗೆ ಹೇಗೆ ಮಾತನಾಡುತ್ತಾರೆ ಎಂದು ಮೊದಲು ನಾನು ನಂಬಲು ಆಗಲಿಲ್ಲ. ಸತೀಶ್ ಬ್ಯಾಕ್ಗ್ರೌಂಡ್ ನಮ್ಮ ಕುಟುಂಬಕ್ಕೆ ಮ್ಯಾಚ್ ಆಗದೇ ಇರುವುದೇ ಅವರಿಗೆ ದೊಡ್ಡ ಸಮಸ್ಯೆ ಆಗಿದೆ ಅಂತ ನನಗೆ ಆಗ ಅರ್ಥವಾಯಿತು. ಚಿಕ್ಕ ಕುಟುಂಬಕ್ಕೆ ಸೇರಿದ ಸತೀಶ್ನನ್ನು ಭೇಟಿಯಾಗುವುದಕ್ಕೆ ಸಹ ನಮ್ಮ ತಂದೆಯವರು ಇಷ್ಟಪಡಲಿಲ್ಲ. ಒಳ್ಳೆಯವನು, ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಅಂತ ಅರ್ಥ ಆಗುವ ಹಾಗೆ ಹೇಳುವುದಕ್ಕೆ ಪ್ರಯತ್ನಿಸಿದೆ. ಆದರೆ ನಮ್ಮ ತಂದೆ ನನ್ನ ಮಾತುಗಳಿಗೆ ಅಡ್ಡ ಬಿದ್ದು, ನಾನು ನನ್ನ ಜೀವನವೆಲ್ಲ ವ್ಯರ್ಥ ಮಾಡಿಕೊಂಡು ನಿನ್ನನ್ನು ಬೆಳೆಸಿದ್ದು, ನೀನು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಹೋಗಿ ನಿನಗೆ ಇಷ್ಟ ಆದವರನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಅಲ್ಲ ಎಂದರು. ನಾನು ನಮ್ಮ ತಂದೆಯವರಿಗೆ ಎಲ್ಲ ವಿಧವಾಗಿ ನಂಬಿಕೆ ಬರಿಸುವುದಕ್ಕೆ ತುಂಬಾ ಪ್ರಯತ್ನ ಮಾಡುತ್ತಿದ್ದೇನೆ. ನಾನು ಮತ್ತೆ ಸತೀಶ್ ಸೇರಿ ಬಿಸ್ನೆಸ್ ಅನ್ನು ನೋಡಿಕೊಳ್ಳುತ್ತಾ ಇನ್ನೂ ಅಭಿವೃದ್ಧಿ ಮಾಡುತ್ತಾ ತುಂಬಾ ಕಡಿಮೆ ಸಮಯದಲ್ಲಿ ಜಾಸ್ತಿ ಲಾಭಗಳು ಬರುವ ಹಾಗೆ ಮಾಡುತ್ತೇವೆ ಎಂದು ನಮ್ಮ ತಂದೆಗೆ ಎಲ್ಲ ವಿಧವಾಗಿ ಭರವಸೆ ಕೊಟ್ಟೆ. ಆದರೆ ಈ ಮಾತುಗಳು ಕೇಳಿಸಿಕೊಂಡ ತಕ್ಷಣ ನಮ್ಮ ತಂದೆ ನನಗೆ ಜೋರಾಗಿ ಹೊಡೆದು, ನಿನಗೆ ಎಷ್ಟು ಧೈರ್ಯ ಇದ್ದರೆ ಒಬ್ಬ ಇಡಿಯಟ್ ಕೈಯಲ್ಲಿ ನನ್ನ ಬಿಸ್ನೆಸ್ ಅನ್ನು ಹಿಡ್ತೀನಿ ಅಂತ ಹೇಳ್ತೀಯಾ? ಇಷ್ಟು ಚಿಕ್ಕ ವಿಷಯಕ್ಕೆ ನಮ್ಮ ತಂದೆ ನನ್ನ ಮೇಲೆ ಕೈ ಎತ್ತಿದ್ದಾರೆ ಅಂದ್ರೆ ನಂಬಲಾಗಲಿಲ್ಲ. ಆತ ಇಲ್ಲಿಯ ತನಕ ನನ್ನ ಹತ್ತಿರ ಜೋರಾಗಿ ಮಾತನಾಡಿದ್ದೇ ಇಲ್ಲ. ನಮ್ಮ ತಂದೆಗೆ ನನ್ನ ಅಭಿಪ್ರಾಯ ಹೇಳಿದಾಗ ಆತ ಕೇವಲ ಇದರ ಬಗ್ಗೆ ಮಾತ್ರನೇ ಬಾಧೆಪಟ್ಟನು. ನಾನು ಒಬ್ಬ ಬಡವನ ಹುಡುಗನ ಜೊತೆ ಮದುವೆ ಮಾಡಿದರೆ ಸುತ್ತಮುತ್ತಲಿನವರು ಏನಂದುಕೊಳ್ಳುತ್ತಾರೆ ಎಂದು ಗೊಂದಲಕ್ಕೀಡಾದರು. ಆ ಸಮಯದಲ್ಲಿ ಅಮ್ಮ ಅಪ್ಪನನ್ನು ಒಪ್ಪಿಸುವುದಕ್ಕೆ ತುಂಬಾ ಪ್ರಯತ್ನಗಳು ಮಾಡಿದಳು. ಆದರೆ ಅಪ್ಪ ತುಂಬಾ ಮಂಡಿಯಾಗಿ ಇದ್ದರು. ನಾನು ಸಹ ಆತನ ಮುದ್ದಿನ ಮಗಳು. ನಾನು ನನ್ನ ಮಾತುಗಳಿಗೆ ಕಟ್ಟುನಿಟ್ಟಾಗಿ ಇರುತ್ತೇನೆ. ನಮ್ಮ ತಂದೆ ಆತನ ಮಾತುಗಳಿಗೆ ಕಟ್ಟುನಿಟ್ಟಾಗಿ, ಸತೀಶ್ ಜೊತೆ ನೀನು ಜೀವನವನ್ನು ಕಳೆಯಬೇಕು ಅಂದುಕೊಂಡರೆ ಈ ಲೈಫ್ ಸ್ಟೈಲ್ ಅನ್ನು ಬಿಟ್ಟು ಬಿಡಬೇಕು ಎಂದು ಸ್ಪಷ್ಟವಾಗಿ ಹೇಳಿದರು. ಇದರ ಅರ್ಥ ನಾನು ಸತೀಶ್ನನ್ನು ಬಿಟ್ಟು ಹೋಗುವುದು ಅಸಾಧ್ಯ. ಆದ್ದರಿಂದ ನನ್ನನ್ನು ಅವರ ಜೀವನದೊಳಗಡೆಯಿಂದ ತಪ್ಪಿಸುತ್ತಿದ್ದಾರೆ ಎಂದು ನಾನು ಶಾಕ್ ಆದೆ. ಸತೀಶ್ ಬಳಿ ನಾನು ಜೀವಿಸುವುದನ್ನು ಕಲಿತುಕೊಂಡೆ. ಜೀವನದಲ್ಲಿ ಕಪ್ಪು ಬಿಳುಪು ಅಲ್ಲದೆ ಇನ್ನೂ ಎಷ್ಟೋ ಬಣ್ಣಗಳು ಇದ್ದಾವೆ ಎಂದು, ನಾವು ಬಯಸಿದ ಜಾಗದಲ್ಲಿ ಅವುಗಳನ್ನು ತುಂಬಿಕೊಳ್ಳಬಹುದು ಎಂದು ಹೇಳಿದ ವ್ಯಕ್ತಿ ನನ್ನ ಜೀವನದೊಳಕ್ಕೆ ಬರದೇ ಇದ್ದಿದ್ದರೆ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಿಸ್ನೆಸ್ ಜೀವನದಲ್ಲಿಯೇ ಇದ್ದು ಹೋಗುತ್ತಿದ್ದೆ. ಇದು ನನಗೆ ತುಂಬಾ ಕಠಿಣವಾದ ನಿರ್ಣಯ. ನಾನು ನನ್ನ ತಂದೆ ತಾಯಿಯನ್ನು ಬಿಟ್ಟು ಹೊರಟು ಹೋದೆ. ಅವರು ನನ್ನ ಜೀವನವನ್ನು ಮುಂದಕ್ಕೆ ನಡೆಸುವುದು ಹೇಗೆ ಎಂದು ಹೇಳಿಕೊಟ್ಟರು. ಆದರೆ ಸತೀಶ್ ಮಾತ್ರ ನನ್ನ ಜೀವನವನ್ನು ಕಳೆಯುವುದು ಹೇಗೆ ಎಂದು ಹೇಳಿಕೊಟ್ಟನು. ಸತೀಶ್ ಜೊತೆ ಕಲರ್ಫುಲ್ ಲೈಫನ್ನು ಕಳೆಯಬೇಕೆಂದು ಕೊನೆಗೆ ನನ್ನ ಜೀವನದಲ್ಲಿ ಅತ್ಯಂತ ಕಷ್ಟವಾದ ನಿರ್ಣಯವನ್ನು ತೆಗೆದುಕೊಂಡೆ. ನಮ್ಮ ತಂದೆಯವರು ಕೊಡುವ ಸೌಕರ್ಯಗಳನ್ನು ಸತೀಶ್ ಯಾವತ್ತಿಗೂ ಕೊಡುವುದಿಲ್ಲ ಎಂದು ನಮ್ಮ ತಂದೆ ನನ್ನನ್ನು ತುಂಬಾ ಬೆದರಿಸಿದನು. ಆದರೆ ಜೀವನದಲ್ಲಿ ಮಜಾ ಇಲ್ಲದ ಆ ಸೌಕರ್ಯಗಳ ಸುಖಗಳ ಬಗ್ಗೆ ನಾನು ಹಿಡಿಸಿಕೊಳ್ಳಲಿಲ್ಲ. ನಮ್ಮ ತಂದೆಯವರ ಮನೆಯಲ್ಲಿ ಎಲ್ಲ ಸೌಕರ್ಯಗಳು ಇದ್ದರೂ ನನಗೆ ಲಭಿಸಿದ ಮನಃಶಾಂತಿ, ಸಂತೋಷ ಮಾತ್ರ ಸತೀಶ್ ಜೊತೆ ಲಂಡನ್ನಲ್ಲಿ ಇದ್ದಾಗ ಲಭಿಸಿತು. ಅಮ್ಮ ನನ್ನನ್ನು ತಡೆದು ಅಪ್ಪನನ್ನು ಒಪ್ಪಿಸುವುದಕ್ಕೆ ತುಂಬಾ ಪ್ರಯತ್ನಿಸಿದಳು. ಆದರೆ ಆ ಸಮಯದಲ್ಲಿ ನಮ್ಮ ತಂದೆ ನನಗಿಂತ ಬೇರೆಯವರ ಬಗ್ಗೆ ಆಲೋಚಿಸಿದರು. ಒಬ್ಬ ಬಡವನನ್ನು ಇಷ್ಟು ದೊಡ್ಡ ಮನೆಗೆ ಹಳೆಯನನ್ನಾಗಿ ಮಾಡಿಕೊಂಡರೆ ಅದು ನಿನ್ನ ತಂಗಿಯರ ಮೇಲೆ ಎಂತಹ ಪ್ರಭಾವ ತೋರಿಸುತ್ತದೆ ಎಂದು ವಿವರಿಸುತ್ತಾ ನನ್ನನ್ನು ಪ್ರೀತಿಯಿಂದ ಹೊರಬೀಳಿಸುವುದಕ್ಕೆ ಪ್ರಯತ್ನಿಸಿದರು. ನೀನು ಹೀಗೆ ಹೆದರು ನಿಂತರೆ ಅದು ನಿನ್ನ ತಂಗಿಯರ ಮೇಲೆ ಎಂತಹ ಪ್ರಭಾವ ತೋರಿಸುತ್ತದೆಯೋ ನಿನಗೆ ಗೊತ್ತಾ? ನಾಳೆ ಆಕೆ ಸಹ ಯಾರೋ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ಕುಳಿಸುತ್ತಾಳೆ ಎಂದರು. ಆದರೆ ನನಗೆ ಗೊತ್ತು, ನನ್ನ ಇಬ್ಬರ ತಂಗಿಯರಿಗೂ ನನ್ನಷ್ಟು ಧೈರ್ಯ, ದೃಢತ್ವ ಇಲ್ಲ ಅಂತ. ನಮ್ಮ ತಂದೆಗೆ ವಿರುದ್ಧವಾಗಿ ಅವರು ನಿರ್ಣಯವನ್ನು ತೆಗೆದುಕೊಳ್ಳುವುದಿಲ್ಲ. ತಂದೆ ತಾಯಿಗೆ ವಿರುದ್ಧವಾಗಿ ಮದುವೆ ಮಾಡಿಕೊಳ್ಳಬಾರದೆಂದು, ಅವರು ಕೋರಿಕೊಂಡವರನ್ನು ಕೋರಿಕೊಂಡ ಜಾಗದಲ್ಲಿ ಮದುವೆ ಮಾಡಿಕೊಳ್ಳಬೇಕೆಂದು ನನ್ನನ್ನು ಒಪ್ಪಿಸುವುದಕ್ಕೆ ಸತೀಶ್ ಪ್ರಯತ್ನಿಸಿದನು. ಆದರೆ ಸತೀಶ್ ಇಲ್ಲದೆ ನಾನು ಜೀವನ ಕಳೆಯುವುದಕ್ಕೆ ಆಗುವುದಿಲ್ಲ. ತುಂಬಾ ಪ್ರೀತಿಸುತ್ತಿದ್ದೇನೆ. ಅದಕ್ಕೆ ನನ್ನ ತಂದೆ ತಾಯಿಯನ್ನು ಬಿಟ್ಟು ಸತೀಶ್ ಹತ್ತಿರಕ್ಕೆ ಬಂದು ಬಿಟ್ಟೆ. ನಮ್ಮ ತಂದೆಯವರ ಮನೆಯನ್ನು ಬಿಟ್ಟು ಹೋಗುತ್ತಿದ್ದಾಗ ನನಗೆ ತುಂಬಾ ನೋವಾಯಿತು. ಆದರೆ ಯಾವತ್ತೋ ಒಂದಿನ ಸತೀಶ್ ವಿಜಯವಂತ ವ್ಯಾಪಾರದ ವ್ಯಕ್ತಿಯಾದಾಗ ನಮ್ಮ ತಂದೆ ನನ್ನನ್ನು ಕ್ಷಮಿಸಿ ನನ್ನ ಜೊತೆ ಸತೀಶ್ನನ್ನು ಸಹ ಅಂಗೀಕರಿಸುತ್ತಾನೆ ಎಂದು
ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ಸಣ್ಣ ಆಸೆ ಇತ್ತು. ಆಗ ನಾನು ಮತ್ತೆ ಸತೀಶ್ ಜೊತೆ ಅದೇ ಮನೆಗೆ ಬರುತ್ತೇನೆ ಅಂದುಕೊಂಡೆ. ಆದರೆ ಇದೇ ನನ್ನ ದೊಡ್ಡ ತಪ್ಪು. ನನ್ನ ಜೀವನದಲ್ಲಿ ನಂತರ ಏನ್ ನಡೆಯುತ್ತದೋ ನನಗೆ ಗೊತ್ತಿಲ್ಲ. ನಾನು ಸತೀಶ್ನನ್ನು ಮದುವೆ ಮಾಡಿಕೊಂಡೆ. ಆತನ ಜೊತೆ ಆತನ ಚಿಕ್ಕ ಮನೆಗೆ ಬಂದೆ. ಅಲ್ಲಿ ಆತನ ವಯಸ್ಸಾದ ತಾಯಿ ಒಂಟಿಯಾಗಿ ವಾಸಿಸುತ್ತಿದ್ದಳು. ಆಕೆ ತುಂಬಾ ಒಳ್ಳೆ ಮಹಿಳೆ. ನನ್ನನ್ನು ತುಂಬಾ ಪ್ರೀತಿಯಿಂದ ಹತ್ತಿರಕ್ಕೆ ತೆಗೆದುಕೊಂಡಳು. ನಾನು ನಮ್ಮ ತಂದೆ ತಾಯಿಗೆ ವಿರುದ್ಧವಾಗಿ ಮದುವೆ ಮಾಡಿಕೊಂಡು ಬಂದೆ ಅನ್ನುವ ಭಾವನೆ ನನಗೆ ಬಾರದ ವಿಧದಲ್ಲಿ ನನ್ನನ್ನು ಮಗಳಂತೆ ನೋಡಿಕೊಂಡಳು. ಸತೀಶ್ ತಂದೆ ಒಬ್ಬ ಆರ್ಮಿ ಅಧಿಕಾರಿ. ಕೆಲವು ವರ್ಷಗಳ ಹಿಂದೆ ತೀರಿಕೊಂಡಿದ್ದರು. ನಮ್ಮ ತಂದೆಯವರ ಮನೆಯಿಂದ ಬಂದ ನಂತರ ಸತೀಶ್ ನಾನು ಸೇರಿ ದೊಡ್ಡ ವ್ಯಾಪಾರ ಮಾಡೋಣ ಅಂತ ಅಂದುಕೊಂಡೆವು. ಆದರೆ ಅಷ್ಟೊತ್ತಿಗೆ ನಮ್ಮ ತಂದೆಯವರು ದೇಶದಲ್ಲೇ ಒಳ್ಳೆ ಹೆಸರು ಇರುವ ದೊಡ್ಡ ಬಿಸ್ನೆಸ್ ಮ್ಯಾನ್. ಆತನ ಹಠಕ್ಕೋಸ್ಕರ ಏನಾದರೂ ಮಾಡಬಲ್ಲನು ಎಂದು ನಾನು ಮರೆತು ಹೋದೆ. ಮೊದಲು ಕೆಲವು ದಿನಗಳು ನಾನು ಸತೀಶ್ ತುಂಬಾ ಸಂತೋಷವಾಗಿ ಕಳೆದೆವು. ಸತೀಶ್ ತುಂಬಾ ನಿಜಾಯಿತಿ ಇರುವ ವ್ಯಕ್ತಿ. ಕಷ್ಟಪಡುತ್ತಾನೆ ಸಹ. ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಸತೀಶ್ ಜೊತೆಯಾಗಿ ನಿಂತುಕೊಳ್ಳಬೇಕು ಅಂದುಕೊಂಡೆ. ಸತೀಶ್ ವ್ಯಾಪಾರ ಪ್ರಾರಂಭಿಸುವುದಕ್ಕೆ ಒಬ್ಬ ಒಳ್ಳೆ ಪಾರ್ಟ್ನರ್ ಅವಶ್ಯಕತೆ ಇದೆ. ಹಾಗೆ ಲಂಡನ್ಗೆ ಹೋಗುವ ಮೊದಲು ಆತನು ತುಂಬಾ ಜನ ವ್ಯಾಪಾರಿಗಳ ಜೊತೆ ಇದರ ಬಗ್ಗೆ ಮಾತನಾಡಿದ್ದನು. ಆತನ ಜೊತೆ ಪಾರ್ಟ್ನರ್ಶಿಪ್ಗೆ ತುಂಬಾ ಜನ ಸಿದ್ಧವಾಗಿದ್ದರು. ಆದರೆ ಸತೀಶ್ ವ್ಯಾಪಾರ ಸಾಮ್ರಾಜ್ಯಕ್ಕೆ ಹೆಜ್ಜೆ ಇಟ್ಟಾಗ ಎಲ್ಲರೂ ಆತನನ್ನು ತಿರಸ್ಕರಿಸಿದರು. ಹೀಗೆ ಯಾಕೆ ನಡೆಯುತ್ತಿದೆ ಅಂತ ನಮಗೆ ಅರ್ಥವಾಗಲಿಲ್ಲ. ಯಾಕೆಂದರೆ ಮೊದಲು ಎಲ್ಲರೂ ಆತನ ಜೊತೆ ವ್ಯಾಪಾರ ಮಾಡುವುದಕ್ಕೆ ಸಿದ್ಧವಿದ್ದರು. ಆನಂತರ ಎಲ್ಲರೂ ಯಾಕೆ ಅಕಸ್ಮಾತ್ತಾಗಿ ನಿರಾಕರಿಸಿದರು? ಇದೆಲ್ಲ ನಮ್ಮ ತಂದೆಯೇ ಮಾಡಿಸುತ್ತಿದ್ದಾನೆ ಎಂದು ನನಗೆ ಅರ್ಥವಾಯಿತು. ಸತೀಶ್ ಜೊತೆ ಯಾರೂ ವ್ಯಾಪಾರ ಮಾಡಬಾರದೆಂದು ನಮ್ಮ ತಂದೆ ಎಲ್ಲರಿಗೂ ಹೇಳಿರುತ್ತಾನೆ. ಯಾಕೆಂದರೆ ಸತೀಶ್ ಒಬ್ಬ ಬಡವ ಅಂತ, ಆತ ಜೀವನದಲ್ಲಿ ಏನೂ ಮಾಡುವುದಿಲ್ಲ ಅಂತ ನನಗೆ ತೋರಿಸಬೇಕೆಂದುಕೊಂಡರು. ಸತೀಶ್ ನನಗೆ ಜೀವನದಲ್ಲಿ ಅವಸರವಾದ ಎಲ್ಲ ಸೌಕರ್ಯಗಳನ್ನು ಕೊಡಲಾಗುವುದಿಲ್ಲ ಎಂದು ನನಗೆ ತಿಳಿದಾಗ ನಾನು ಸತೀಶ್ನನ್ನು ಬಿಟ್ಟು ನಮ್ಮ ತಂದೆಯ ಹತ್ತಿರಕ್ಕೆ ಹೋಗಿ ನಾನು ತಪ್ಪು ನಿರ್ಣಯ ತೆಗೆದುಕೊಂಡೆ, ನನ್ನನ್ನು ಕ್ಷಮಿಸಿ ಅಂತ ಅವರನ್ನು ಕೇಳಿಕೊಳ್ಳುತ್ತೇನೆ ಅಂತ ಅವರ ಆಲೋಚನೆಯಾಗಿತ್ತು. ನನಗೆ ನಮ್ಮ ತಂದೆ ಹಾಕುವ ಪ್ರತಿ ಹೆಜ್ಜೆ ಗೊತ್ತು. ನಾನು ಸಹ ಯಾವುದಾದರೂ ಚಿಕ್ಕ ಕೆಲಸ ಹುಡುಕಿಕೊಂಡರೆ ಅದರಿಂದ ನಾನು ಸತೀಶ್ ಸೇರಿ ಕಷ್ಟಪಟ್ಟು ಸಂತೋಷವಾಗಿ ಜೀವನ ಮಾಡಬಹುದು ಅಂತ ಅಂದುಕೊಂಡು ಜಾಬ್ಗೋಸ್ಕರ ತುಂಬಾ ಕಡೆ ಪ್ರಯತ್ನ ಮಾಡಿದೆ. ನನಗೆ ಎಲ್ಲೂ ಜಾಬ್ ಸಿಗಲಿಲ್ಲ. ನಾನು ಎಲ್ಲಿಗೆ ಹೋದರೂ ಎಲ್ಲರೂ ನನ್ನನ್ನು ತಿರಸ್ಕರಿಸುತ್ತಿದ್ದರು. ದೊಡ್ಡ ಕಂಪನಿಗಳನ್ನು ಬಿಟ್ಟು ಚಿಕ್ಕ ಚಿಕ್ಕ ಕಂಪನಿಗಳಲ್ಲಿ ಸಹ ಜಾಬ್ಗೋಸ್ಕರ ಕೇಳಲು ಶುರು ಮಾಡಿದೆ. ಎಲ್ಲೂ ಜಾಬ್ ಸಿಗದೇ ಇದ್ದಿದ್ದರಿಂದ ಸತೀಶ್ಗೆ ತನ್ನ ಬಿಸ್ನೆಸ್ ಪ್ಲಾನ್ಗಳನ್ನು ಪಕ್ಕಕ್ಕೆ ಇಟ್ಟು ಯಾವುದಾದರೂ ಒಂದು ಚಿಕ್ಕ ಕೆಲಸ ಮಾಡು ಎಂದು ಸಲಹೆ ಕೊಟ್ಟೆ. ಅದರಿಂದ ನಾವು ಜೀವನವನ್ನು ನಡೆಸಬಹುದು ಅಂತ. ಆದರೆ ನಮ್ಮ ಪ್ರಯತ್ನಗಳೆಲ್ಲ ವಿಫಲವಾದವು. ನಮಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ನನ್ನನ್ನು ಆತನ ಜೀವನದಿಂದ, ಆತನ ಮನೆಯಿಂದ ಹೊರಗೆ ತಳ್ಳಿ ಆತನು ನನ್ನ ಜೀವನದಲ್ಲಿ ಯಾಕೆ ಮೂಗು ತೂರಿಸುತ್ತಿದ್ದಾನೆ ಎಂದು ನನಗೆ ನಮ್ಮ ತಂದೆಯ ಮೇಲೆ ಯಾವಾಗಲೂ ಕೋಪ ಬರುತ್ತಿತ್ತು. ಅವರು ನನ್ನ ಜೊತೆ ಎಲ್ಲ ಸಂಬಂಧಗಳು ಮುರಿದುಕೊಂಡಾಗ ನನ್ನನ್ನು ಯಾಕೆ ಪ್ರಶಾಂತವಾಗಿ ಬದುಕಲು ಬಿಡುತ್ತಿಲ್ಲ? ನಮ್ಮ ತಂದೆಯಿಂದ ಸತೀಶ್ ಜೀವನ ಕಷ್ಟವಾಗಿ ಬದಲಾಗಿದೆ. ಆದರೂ ಸತೀಶ್ ನನ್ನನ್ನು ಯಾವ ದಿನಾನೂ ಒಂದು ಮಾತು ಸಹ ಅನ್ನಲಿಲ್ಲ. ಆತ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದನು. ನನ್ನ ಪ್ರತಿಯೊಂದು ಅವಸರವನ್ನು ತೀರಿಸುತ್ತಿದ್ದನು. ನಮಗೆ ಎಲ್ಲೂ ಕೆಲಸ ಸಿಗದೇ ಇದ್ದಿದ್ದರಿಂದ ಕೆಲವು ಸಲ ಸತೀಶ್ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡಿದನು. ಇನ್ನು ಕೆಲವು ಬಾರಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಸಹ ಕೆಲಸ ಮಾಡಿದನು. ಆತ ಯಾವುದೋ ಒಂದು ಕೆಲಸ ಮಾಡಿ ನಮಗೆ 2 ಹೊತ್ತು ಊಟ ಇಡುತ್ತಿದ್ದನು. ಆತ ನಮಗೋಸ್ಕರ ಯಾವ ಕೆಲಸ ಬೇಕಾದರೂ ಮಾಡುವುದಕ್ಕೆ ಸಿದ್ಧನಾಗಿದ್ದನು. ಹೀಗೆ ನಮ್ಮ ಜೀವನ ಕಳೆಯುತ್ತಿತ್ತು. ಆದರೆ ಮನೆಯ ಪರಿಸ್ಥಿತಿಗಳು ದಿನದಿನಕ್ಕೂ ಇನ್ನಷ್ಟು ಹದಗೆಡುತ್ತಿತ್ತು. ಆಗಲೇ ನಮ್ಮ ಜೀವನದಲ್ಲಿ ಹೊಸ ಸಂತೋಷ ಬಂದಿತು. ಮದುವೆಯಾದ 1 ವರ್ಷದ ನಂತರ ನಮಗೆ ಮಗ ಹುಟ್ಟಿದನು. ನಾವು ತುಂಬಾ ಸಂತೋಷಪಟ್ಟೆವು. ಯಾವುದೋ ಒಂದಿನ ಈ ಮಗುಗೋಸ್ಕರ ಆದರೂ ನಮ್ಮ ತಂದೆ ನಮ್ಮನ್ನು ಒಪ್ಪಿಕೊಂಡು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾನೆ ಅನ್ನುವ ನಂಬಿಕೆ ನನಗೆ ಬಂದಿತು. ನಾನು ಆತನಿಗೆ ಸ್ವಂತ ಮಗಳು. ಎಷ್ಟು ದಿನ ಅಂತ ಆತ ನನ್ನನ್ನು ಹಿಂಸಿಸುತ್ತಾನೆ? ನನ್ನ ಕಷ್ಟಗಳನ್ನು ನೋಡಿ ಪಶ್ಚಾತ್ತಾಪಪಟ್ಟು ನನ್ನನ್ನು ಸತೀಶ್ನನ್ನು ಅಂಗೀಕರಿಸುತ್ತಾನೆ ಅಂತ ಅಂದುಕೊಂಡೆ. ನನ್ನ ಮಗ ನವದೀಪ್ ಸ್ವಲ್ಪ ದೊಡ್ಡವನಾದ ಮೇಲೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಂದಿತು. ಅದನ್ನು ನಾನು ಎಂದೂ ಊಹಿಸಿರಲಿಲ್ಲ. ನನ್ನ ಜೀವನ ಮೊದಲಿಗಿಂತ ಚೆನ್ನಾಗಿರಬೇಕೆಂದು ನಾನು ಕನಸುಗಳು ಕಂಡೆ. ಆದರೆ
ಜೀವನ ಹೀಗೆ ನನಗೆ ಹೊಸ ಪರೀಕ್ಷೆ ಇಡುತ್ತಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಕಿಚನ್ನಲ್ಲಿ ಡಿನ್ನರ್ ರೆಡಿ ಮಾಡುವ ಕೆಲಸದಲ್ಲಿ ನಿಮಗ್ನಳಾಗಿದ್ದೆ. ಸತೀಶ್ಗೆ ದೊಡ್ಡ ಆಕ್ಸಿಡೆಂಟ್ ನಡೆದಿದೆ ಎಂದು ವಿಷಯ ಬಂದಿತು. ಅಲ್ಲಿ ಇರುವವರು ಕೆಲವರು ಬಂದು ರೋಡಿನ ಆಕ್ಸಿಡೆಂಟ್ನಲ್ಲಿ ಸತೀಶ್ ತೀವ್ರವಾಗಿ ಗಾಯಗೊಂಡಿದ್ದಾನೆ ಅಂತ, ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ, ಗಂಭೀರವಾದ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಹೇಳಿದರು. ಈ ವಿಷಯ ಕೇಳಿಸಿಕೊಂಡ ನಾನು ಪ್ರಜ್ಞೆ ತಪ್ಪಿ ಬಿದ್ದು ಹೋದೆ. ನಂತರ ನಾನಿದ್ದೀನಿ ಅಂತ ಸತೀಶ್ ತಾಯಿಗೆ ಧೈರ್ಯ ಹೇಳಿ ನವದೀಪ್ನನ್ನು ಎತ್ತುಕೊಂಡು ಹಾಸ್ಪಿಟಲ್ ಕಡೆಗೆ ಹೋದೆ. ನಾನು ಹಾಕುವ ಪ್ರತಿ ಹೆಜ್ಜೆನೂ ಭಾರವಾಗಿ ಬದಲಾಯಿತು. ನನ್ನ ಜೀವನವನ್ನು ಯಾರೋ ನನ್ನ ಕೈಯಿಂದ ಕಿತ್ತುಕೊಳ್ಳುತ್ತಿದ್ದ ಹಾಗೆ ಅನ್ನಿಸಿತು. ನಾನು ಆಸ್ಪತ್ರೆಗೆ ಹೋದಾಗ ನನ್ನ ಕಿವಿಗೆ ಒಂದು ಕೆಟ್ಟ ವಿಷಯ ಕೇಳಿಸಿತು. ಸತೀಶ್ ಈ ಲೋಕದಲ್ಲಿ ಇಲ್ಲ ಎಂದು ಹೇಳಿದರು. ಆತನಿಗೆ ಗಾಯಗಳು ತುಂಬ ತೀವ್ರವಾಗಿ ತಗಲಿದ್ದಾವೆ. ಆತನನ್ನು ಬದುಕಿಸುವುದು ಅಸಾಧ್ಯ ಎಂದರು. ಅದನ್ನು ಕೇಳಿಸಿಕೊಂಡ ಸತೀಶ್ ತಾಯಿಗೆ ಎದೆ ನೋವು ಬಂದಿತು. ಮಗ ತೀರಿಕೊಂಡಿದ್ದಾನೆ ಅನ್ನುವ ಬಾಧೆ ಆಕೆಗೆ ತಡೆದುಕೊಳ್ಳಲಾಗಲಿಲ್ಲ. ಸತೀಶ್ ಆಕೆಗೆ ಒಬ್ಬೇ ಒಬ್ಬ ಮಗ. ಈ ಪ್ರಪಂಚದಲ್ಲಿ ಆಕೆಗೆಂದು ಉಳಿದಿರುವ ಒಬ್ಬ ವ್ಯಕ್ತಿ ಸತೀಶ್ ಮಾತ್ರ. ಈ ವಿಷಯ ಕೇಳಿಸಿಕೊಂಡ ಆ ತಾಯಿ ಈ ಬಾಧೆಯನ್ನು ಹೇಗೆ ಸಹಿಸಿಕೊಳ್ಳುತ್ತಾಳೆ? ಅದಕ್ಕೆ ಸತೀಶ್ ಜೊತೆ ಆಕೆ ಸಹ ಆ ಕ್ಷಣದಲ್ಲಿಯೇ ಈ ಲೋಕವನ್ನು ಬಿಟ್ಟು ಹೊರಟು ಹೋದಳು. ನನ್ನ ಕೈಕಾಲುಗಳು ನಡುಗುತ್ತಿದ್ದಾವೆ. ನಾನು ಸತೀಶ್ನನ್ನು ಸಹ ನೋಡಲಿಲ್ಲ. ಆತನ ತಾಯಿ ಈ ಲೋಕವನ್ನು ಬಿಟ್ಟು ಬಿಡುವುದನ್ನು ನೋಡಿದ ನಂತರ ನನಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಅನ್ನಿಸಿತು. ಆದರೆ ನಾನು ನನ್ನ ಮಗನಿಗೋಸ್ಕರ ಬದುಕಿರಬೇಕಾಗಿ ಬಂದಿತು. ಅದೇ ನನಗೆ ಸತೀಶ್ನ ಪ್ರತಿರೂಪವಾಗಿ ಉಳಿದು ಹೋಯಿತು. ನಾನು ಧೈರ್ಯ ತಂದುಕೊಂಡು ಸತೀಶ್ ಆಕ್ಸಿಡೆಂಟ್ ಬಗ್ಗೆ ನಮಗೆ ತಿಳಿಸಿದ ಸತೀಶ್ ಸ್ನೇಹಿತರ ಜೊತೆ ಮನೆಗೆ ಬಂದೆ. ಆದರೆ ಖಾಲಿಯಾಗಿ ಇರುವ ಮನೆಯನ್ನು ನೋಡಿದ ತಕ್ಷಣ ನಾನು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದು ಹೋದೆ. 4 ದಿನಗಳು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಇದ್ದು ನನಗೆ ಪ್ರಜ್ಞೆ ಬರುವ ಸಮಯಕ್ಕೆ ಸತೀಶ್ ಮತ್ತೆ ಆತನ ತಾಯಿಯ ಅಂತ್ಯಕ್ರಿಯೆಗಳು ನಡೆದು ಹೋಗಿದ್ದವು. ನಾನು ಜೋರಾಗಿ ಕಿರ್ಚುತ್ತಾ ಅಳುತ್ತಿದ್ದೇನೆ. ಯಾಕೆಂದರೆ ಅಷ್ಟೊತ್ತಿಗೆ ಸತೀಶ್ ಮತ್ತೆ ಆತನ ತಾಯಿ ಅಂತ್ಯಕ್ರಿಯೆಗಳು ಆಗಿ ಹೋಗಿದ್ದವು. ಸತೀಶ್ನನ್ನು ಕೊನೆಯ ಬಾರಿ ಸಹ ನೋಡಲಾಗಲಿಲ್ಲ. ಒಂದು ಕ್ಷಣದಲ್ಲಿ ನನ್ನ ಪ್ರಪಂಚ ಎಲ್ಲ ಕತ್ತಲಾಗಿ ಹೋಯಿತು. ನಮ್ಮ ತಂದೆಯವರ ಮನೆಯಿಂದ ಹೊರಗೆ ಬಂದಾಗ ತುಂಬಾ ಬಲವಾಗಿ ಇದ್ದ ನಾನು ಈಗ ಪೂರ್ತಿಯಾಗಿ ಬಲಹೀನಳಾಗಿದ್ದೇನೆ. ಈಗ ನಾನು ನನ್ನ ಮಗ ಒಂಟಿಯಾಗಿ ಉಳಿದು ಹೋದೆವು. ಮತ್ತೆ ನಮ್ಮ ತಂದೆಯವರ ಮನೆಗೆ ಹೋಗುವುದು ಬಿಟ್ಟರೆ ನನಗೆ ಬೇರೆ ದಾರಿ ಕಾಣಿಸಲಿಲ್ಲ. ಯಾಕೆಂದರೆ ಒಂಟಿ ಹೆಣ್ಣು ಚಿಕ್ಕ ಮಗುವನ್ನು ಹಾಕಿಕೊಂಡು ಹೇಗೆ ಬದುಕುವುದು ಅಂತ ಗೊತ್ತಾಗಲಿಲ್ಲ. ಮಗುವನ್ನು ನೋಡಿಕೊಳ್ಳುವುದಕ್ಕೆ ಯಾರಾದರೂ ಇದ್ದಿದ್ದರೆ ಬಹುಶಃ ನಾನು ಕೆಲಸಕ್ಕೆ ಹೋಗಿ ನನ್ನ ಮಗನನ್ನು ನಾನು ನೋಡಿಕೊಳ್ಳುತ್ತಿದ್ದೇನೇನೋ. ನಾನು ನಮ್ಮ ತಂದೆಯವರ ಮನೆಗೆ ಹೋದ ತಕ್ಷಣ ಆತನು ನನ್ನ ಮುಂದೆ ಹೊಸ ಪರೀಕ್ಷೆ ಇಟ್ಟನು. ನಾನು ಸತೀಶ್ ಮಗುವನ್ನು ಬಿಟ್ಬಿಟ್ರೇನೆ ಆತನು ನನ್ನನ್ನು ಅಂಗೀಕರಿಸುತ್ತೇನೆ ಎಂದರು. ಆದರೆ ನಾನು ಆತನ ಮಾತುಗಳನ್ನು ಹೇಗೆ ಅಂಗೀಕರಿಸಬಲ್ಲೆನು? ಸತೀಶ್ ನನ್ನ ಪ್ರಾಣ, ನನ್ನ ಮಗ ನನ್ನ ಉಸಿರು. ನಾನು ಅಷ್ಟೊತ್ತಿಗಾಗಲೇ ನನ್ನ ಜೀವನವನ್ನು ಕಳೆದುಕೊಂಡಿದ್ದೆ. ಆದರೆ ನನ್ನ ಪ್ರಾಣವನ್ನು ನನ್ನ ಜೀವನದಿಂದ ಹೇಗೆ ಕಳೆದುಕೊಳ್ಳುತ್ತೇನೆ? ನನ್ನ ಪರಿಸ್ಥಿತಿಯನ್ನು ನೋಡಿ ನಮ್ಮ ತಂದೆ ಕರುಣೆ ತೋರಿಸುತ್ತಾರೇನೋ ಅಂತ ಅಂದುಕೊಂಡೆ. ಆದರೆ ನಿರ್ದಯೆಯಿಂದ ನನ್ನನ್ನು ಬಾಗಿಲಿನ ಹೊರಗಿನಿಂದಲೇ ಹಿಂದಕ್ಕೆ ಕಳುಹಿಸಿಬಿಟ್ಟರು. ಎಲ್ಲಿ ನಾನು ಸತೀಶ್ ಜೊತೆ ನನ್ನ ಜೀವನವನ್ನು ಕಳೆಯಬೇಕು ಅಂತ ಕನಸುಗಳನ್ನು ಕಂಡೆನೋ ಅದೇ ಬಾಗಿಲಿನ ಹತ್ತಿರದಿಂದ ನನ್ನ ಮಗನನ್ನು ಕರೆದುಕೊಂಡು ಹಿಂದಕ್ಕೆ ಬಂದುಬಿಟ್ಟೆ. ಆದರೆ ನನ್ನ ಕನಸು ನನಸಾಗುವ ಮೊದಲೇ ಸತೀಶ್ ನನ್ನನ್ನು ಒಬ್ಬಂಟಿಯಾಗಿ ಮಾಡಿಬಿಟ್ಟು ಹೊರಟು ಹೋದನು. ಈಗ ಏನು ಮಾಡಬೇಕು ಅಂತ ತಿಳಿಯದೆ ನಾನು ಆ ಖಾಲಿ ಮನೆಯಲ್ಲಿ ಒಂಟಿಯಾಗಿ ಇದ್ದೇನೆ. ನಮಗೆ 3 ಹೊತ್ತು ಊಟ ಇಡುವುದಕ್ಕೋಸ್ಕರ ಕಷ್ಟಪಡುತ್ತಿದ್ದ ಏಕೈಕ ವ್ಯಕ್ತಿ ಸತೀಶ್. ನಾನು ಕಷ್ಟಪಟ್ಟು ಕೆಲಸ ಮಾಡುವುದಿಲ್ಲ ಅಂತ ಅಲ್ಲ, ನಾನು ಕೆಲಸ ಮಾಡಬಲ್ಲೆ. ಆದರೆ ಈಗ ನವದೀಪ್ನನ್ನು ಯಾರು ನೋಡಿಕೊಳ್ಳುತ್ತಾರೆ? ನಾನು ನನ್ನ ಮಗನನ್ನು ಯಾರ ಹತ್ತಿರ ಬಿಟ್ಟು ಹೋಗಬೇಕು? ಅವನ ಭವಿಷ್ಯವನ್ನು ಚೆನ್ನಾಗಿ ರೂಪಿಸುವ ದಾರಿ ನನಗೆ ಕಾಣಿಸಲಿಲ್ಲ. ಆ ಸಮಯದಲ್ಲಿ ನಾನು ನನ್ನ ಮಗುವನ್ನು ಭಾರವಾಗಿ ಭಾವಿಸಲು ಶುರು ಮಾಡಿದಾಗ ನಾನೊಬ್ಬ ನಿಸ್ಸಹಾಯಕ ತಾಯಿಯಾಗಿ ಬದಲಾದಂತ ಅನ್ನಿಸಿತು. ಯಾಕೆಂದರೆ ಪರಿಸ್ಥಿತಿಗಳು ನನ್ನನ್ನು ಬಲವಂತ ಮಾಡಿದವು. ಆದರೆ ನಾನು ಯಾವುದಾದರೂ ತಪ್ಪು ನಿರ್ಣಯ ತೆಗೆದುಕೊಳ್ಳುವ ಮೊದಲೇ ಸತೀಶ್ ಸ್ನೇಹಿತರಲ್ಲಿ ಒಬ್ಬರು ನನಗೆ ಒಂದು ದೊಡ್ಡ ಕಾಲೋನಿಯ ಬಗ್ಗೆ ಹೇಳಿದರು. ನಾನು ಅಲ್ಲಿಗೆ ಹೋದರೆ ನನಗೆ ಮತ್ತು ನನ್ನ ಮಗನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ಹೇಳಿದರು. ನಾನು ಮಗುವನ್ನು ಎತ್ತುಕೊಂಡು ಆ ಕಾಲೋನಿ ಕಡೆಗೆ ಹೋದೆನು. ಯಾಕೆಂದರೆ ನನ್ನ ಮಗನಿಗೋಸ್ಕರ ನಾನು ಬದುಕಬೇಕು. ಇದರಲ್ಲಿ ಅಮಾಯಕನ ತಪ್ಪು ಏನೂ ಇಲ್ಲ. ಆ ಕಾಲೋನಿ ತುಂಬಾ ದೊಡ್ಡದು. ಅಲ್ಲಿ ವಿಳಾಸವಂತವಾದ ಹಾಗೂ ದೊಡ್ಡ ಮನೆಗಳು ನಿರ್ಮಿಸಲ್ಪಟ್ಟಿವೆ.
ಆ ಮನೆಗಳನ್ನು ನೋಡುತ್ತಿದ್ದರೆ ನನಗೆ ಕಣ್ಣೀರು ಬಂದವು. ಯಾಕೆಂದರೆ ನಾನು ಸಹ ಒಂದು ಕಾಲದಲ್ಲಿ ಇಂತಹ ಮನೆಯಲ್ಲಿ ಇದ್ದೆ. ಆದರೆ ನಾನು ನನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದೇನೆ. ಯಾಕೆಂದರೆ ಈಗ ಈ ದೊಡ್ಡ ಮನೆಗಳ ಮೇಲೆ ಕೋರಿಕೆ ನನ್ನ ಹೃದಯದಿಂದ ಹಳಸಿ ಹೋಗಿದೆ. ಆ ಕೋರಿಕೆ ತುಂಬಾ ಕಾಲದ ಹಿಂದೆ ಸತ್ತು ಹೋಗಿತ್ತು. ತುಂಬಾ ಕಷ್ಟಪಟ್ಟು ಈ ಕಾಲೋನಿಯಲ್ಲಿ ಕೆಲವು ಮನೆಗಳಲ್ಲಿ ಕೆಲಸದವಳಾಗಿ ಕೆಲಸಕ್ಕೆ ಸೇರಿದೆ. ನನ್ನ ಹತ್ತಿರ ಹೈ ಕ್ವಾಲಿಫೈಡ್ ಡಿಗ್ರಿ ಇದ್ದಾವೆ. ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳು. ಆದರೂ 2 ಹೊತ್ತು ಊಟಕ್ಕೋಸ್ಕರ ಮನೆಗಳಲ್ಲಿ ಕೆಲಸದವಳಾಗಿ ಮಾಡಬೇಕಾಗಿ ಬಂದಿದೆ ಎಂದು ನನ್ನ ಹೃದಯ ಒಡೆದು ಹೋಯಿತು. ಇದೆಲ್ಲ ನಮ್ಮ ತಂದೆಯಿಂದಲೇ ನಡೆಯಿತು. ಆದರೆ ನನ್ನ ಮಗುವಿಗೋಸ್ಕರ ನಾನು ಹೀಗೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದೇನೆ. ಈ ಕಾಲೋನಿಯಲ್ಲಿ ಕೆಲಸ ಮಾಡುವುದರಿಂದ ಒಂದು ಪ್ರಯೋಜನ ಏನೆಂದರೆ, ಕೆಲಸದವರಿಗೆ ಕೆಲವು ಕ್ವಾರ್ಟರ್ಸ್ ಇದ್ದಾವೆ. ಇಲ್ಲಿ ತುಂಬಾ ದೂರದಿಂದ ಬರುವ ಕೆಲಸದವರು ಉಳಿದುಕೊಳ್ಳಬಹುದು. ನಾನು ಸತೀಶ್ ಮನೆಯನ್ನು ಬಿಟ್ಟು ಶಾಶ್ವತವಾಗಿ ಹೊರಟು ಹೋದೆ. ನಾನು ನವದೀಪ್ನನ್ನು ಎತ್ತುಕೊಂಡು ಅದೇ ಸರ್ವೆಂಟ್ ಕ್ವಾರ್ಟರ್ಸ್ನಲ್ಲಿ ಇರುತ್ತಿದ್ದೇನೆ. ಇಲ್ಲಿ ನಮಗೆ 2 ಹೊತ್ತು ಊಟದ ಜೊತೆ ಸುರಕ್ಷಿತವಾಗಿ ವಾಸಿಸುವುದಕ್ಕೆ ಜಾಗ ಸಿಕ್ಕಿದೆ. ಹೀಗೆ 2 ವರ್ಷ ಕಳೆದು ಹೋಯಿತು. ನಾನು ನನ್ನ ಮಗನ ಜೊತೆ ಸಂತೋಷವಾಗಿ ಜೀವಿಸುತ್ತಿದ್ದೇನೆ. ಈಗ ನಾನು ಸತೀಶ್ ಇಲ್ಲದೆ ಜೀವಿಸುವುದನ್ನು ಕಲಿತುಕೊಳ್ಳುತ್ತಿದ್ದೇನೆ. ಆದರೆ ನನ್ನ ಗತವೆಲ್ಲ ಮತ್ತೊಂದು ಬಾರಿ ನನ್ನ ಕಣ್ಣುಗಳ ಮುಂದೆ ಹೊಸದಾಗಿ ಬದಲಾದ ದಿನ ಬಂದಿದೆ. ಒಂದು ದಿನ ಆ ಮನೆಯ ಯಜಮಾನ ಬರುತ್ತಿದ್ದಾನೆ ಎಂದು ಕ್ಲೀನಿಂಗ್ ನಡೆಯುತ್ತಿದೆ. ನಾನು ಇಲ್ಲಿಯ ತನಕ ಯಜಮಾನನನ್ನು ನೋಡಲೇ ಇಲ್ಲ. ನಾನು ನವದೀಪ್ನನ್ನು ಹಾಡಿಕೊಳ್ಳುವುದಕ್ಕೆ ಬಿಟ್ಟು ಕೆಲಸದಲ್ಲಿ ನಿಮಗ್ನಳಾಗಿದ್ದೇನೆ. ಆ ಮನೆಗೆ ಯಜಮಾನ ಬಂದನು. ಆತನನ್ನು ನೋಡಿ ನನಗೆ ತಲೆಯ ಮೇಲೆ ಸಿಡಿಲು ಬಿದ್ದಂತೆ ಆಯಿತು. ಯಾಕೆಂದರೆ ಆತ ಸೇಮ್ ನನ್ನ ಗಂಡ ಸತೀಶ್ ತರಾನೇ ಇದ್ದಾನೆ. ಮರುಕ್ಷಣದಲ್ಲಿ ನಾನು ಎಚ್ಚೆತ್ತುಕೊಂಡು, ಸತೀಶ್ ತೀರಿಕೊಂಡು 2 ವರ್ಷಗಳಾಗಿದೆ, ಇನ್ನೂ ಎಲ್ಲಿಂದ ಬರುತ್ತಾನೆ ಅಂದುಕೊಂಡೆ. ಆದರೆ ಆತನನ್ನು ನಾನು ದಿನಪೂರ್ತಿ ಬಚ್ಚಿಟ್ಟುಕೊಂಡು ನೋಡುತ್ತಿದ್ದೆ. ಆತ ಸಹ ಆ ವಿಷಯ ಗಮನಿಸಿದನು. ಅಲ್ಲಿ ಕೆಲಸ ಮಾಡುವವರ ಹತ್ತಿರ ನನ್ನ ಬಗ್ಗೆ ಕೇಳಿದರು. ನನ್ನ ಹತ್ತಿರಕ್ಕೆ ಬಂದು, ಅಶ್ವಿನಿ ಎಂದರೆ ನೀವೇನಾ ಅಂತ ಕೇಳಿದರು. ನನಗೆ ಆಗ ಅನ್ನಿಸಿತು, ಸತೀಶ್ ಆಗಿದ್ದರೆ ನನ್ನನ್ನು ಗುರುತು ಹಿಡಿಯುತ್ತಿದ್ದರು. ಆದರೆ ಈತ ಸತೀಶ್ ಅಲ್ಲ ಎಂದು ತೀರ್ಮಾನಿಸಿಕೊಂಡೆ. ನನಗೆ ಆ ದಿನ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ಕೆಲವು ದಿನಗಳ ನಂತರ ನಮ್ಮ ಯಜಮಾನ ನನ್ನನ್ನು ಆತನ ಹತ್ತಿರಕ್ಕೆ ಕರೆದರು. ಆತನನ್ನು ಹತ್ತಿರದಿಂದ ನೋಡಿ ನನ್ನ ಮನಸ್ಸು ಆಕರ್ಷಿತ ಆಗುತ್ತಿದೆ. ನಮ್ಮ ಯಜಮಾನ ಆತನ ಹೆಸರು ಪ್ರವೀಣ್ ಎಂದು ಆತನ ಗತ ಜೀವನದ ಬಗ್ಗೆ ನನಗೆ ಹೇಳಿದನು. ಅದನ್ನು ಕೇಳಿ ನನ್ನ ಉಸಿರು ನಿಂತು ಹೋದಂತೆ ಆಯಿತು. ನನಗೆ ಬಾಯಿಂದ ಮಾತು ಹೊರಬರಲಿಲ್ಲ. 2 ವರ್ಷಗಳ ಹಿಂದೆ ಆತನ ಜೀವನದಲ್ಲಿ ನಡೆದ ಘಟನೆಯ ಬಗ್ಗೆ ಹೇಳಿದರು. ಆಗ ಆತನಿಗೆ ಯಾವುದೋ ಆಕ್ಸಿಡೆಂಟ್ ನಡೆದಂತೆ, ಕಣ್ಣುಗಳು ತೆಗೆದು ನೋಡಿದರೆ ಚೆನ್ನಾಗಿ ಹಣ ಇರುವ ಅವರ ಮನೆಯಲ್ಲಿ ಇದ್ದಂತೆ ಗುರುತಿಸಿದನು. ಆದರೆ ದುರಾದೃಷ್ಟಕರವಾದ ವಿಷಯ ಏನೆಂದರೆ, ಆತ ತನ್ನ ಗತವನ್ನು ಮರೆತು ಹೋದಂತೆ ಹೇಳಿದರು. ಆ ಮನೆಯಲ್ಲಿ ಒಬ್ಬ ವಯಸ್ಸಾದ ಮುದುಕ ಇದ್ದನು. ಆತನೇ ನನ್ನ ಹೆಸರು ಪ್ರವೀಣ್ ಎಂದು ಹೇಳಿದರು. ಆತನಿಗೆ ಸಂತಾನ ಇಲ್ಲ. ಅದಕ್ಕೆ ಆತನ ಜೊತೆನೆ ನನ್ನನ್ನು ಅಮೆರಿಕಾಗೆ ಕರೆದುಕೊಂಡು ಹೋದರು. ಅಲ್ಲಿ ಆತನ ಬಿಸಿನೆಸ್ಗಳೆಲ್ಲ ನನಗೆ ವಹಿಸಿದರು. ಹಾಗೆ ಈಗ ಇರುತ್ತಿರುವ ಈ ಏರಿಯಾ ಸಹ ಆತ ಸ್ಥಾಪಿಸಿರುವುದೇ. ಆ ಯಜಮಾನನ ಗತ ಜೀವನ ಕೇಳಿ ಸಂತೋಷದಿಂದ ಕುಣಿದಾಡಿದೆ. ಇಂಥವೆಲ್ಲ ಸಿನಿಮಾದಲ್ಲಿ ನಡೆಯುತ್ತದೆ ಎಂದು ಕೇಳಿದ್ದೆ. ಆದರೆ ನನ್ನ ಜೀವನದಲ್ಲಿ ಸಹ ಹೀಗೆ ನಡೆಯುತ್ತದೆ ಎಂದು ನಾನು ಊಹಿಸಲಾಗಲಿಲ್ಲ. ನನಗೆ ನಾನು ಕಳೆದುಕೊಂಡ ಜೀವನ ಮತ್ತೆ ಸಿಕ್ಕಿದಂತೆ ಅನ್ನಿಸಿತು. ನಾನು ಆತನಿಗೆ ನನ್ನ ಜೊತೆ ಇದ್ದಾಗ ತೆಗೆದುಕೊಂಡ ಫೋಟೋಗಳನ್ನು ತೋರಿಸಿದೆ. ನವದೀಪ್ ಬಗ್ಗೆ ಸಹ ಆತನಿಗೆ ಹೇಳಿದೆ. ನನ್ನ ಗತಜೀವನ ಕೇಳಿ ಆತನ ಕಣ್ಣುಗಳಿಂದ ಕಣ್ಣೀರು ಸುರಿದವು. ಆತನಿಗೆ ಗತಜೀವನ ಏನೂ ನೆನಪಿಲ್ಲ. ಆದರೆ ನನ್ನ ಜೊತೆ ನವದೀಪ್ನನ್ನು ಮತ್ತೆ ಫೋಟೋಗಳನ್ನು ನೋಡಿ ಆತನ ಉದ್ವೇಗಕ್ಕೆ ಗುರಿಯಾದನು. ನವದೀಪ್ನಲ್ಲಿ ಸತೀಶ್ ಹೋಲಿಕೆಗಳು ಎದ್ದು ಕಾಣಿಸುತ್ತಿದ್ದಾವೆ. ಆತನ ಹೆಸರು ಸತೀಶ್ ಎಂದು ಆತನು ನಂಬಿದನು. ಆದರೆ ಒಂದು ವಿಷಯದಲ್ಲಿ ನೋವು ಇದೆ. ಆತನಿಗೆ ನಾನು ಗತಜೀವನದ ನೆನಪು ಬರೆಸದೇ ಇರಬಹುದು. ಆದರೆ ಯಾವಾಗ ಆತನಿಗೆ ಗತಜೀವನ ನೆನಪು ಬರುತ್ತದೆಯೋ ಆಗ ಆತನ ತಾಯಿಯ ಮರಣಕ್ಕೆ ನನ್ನ ತಂದೆಯನ್ನು ಹೊಣೆ ಮಾಡುತ್ತಾನೆ ಅಂತ ಅಂದುಕೊಳ್ಳುತ್ತಿದ್ದೇನೆ. ಯಾಕೆಂದರೆ ಅವರಿಂದಲೇ ನಮ್ಮ ಜೀವನ ಇಷ್ಟು ತಿರುವುಗಳು ತಿರುಗಿದೆ. ನಾನು ನನ್ನ ತಂದೆಯನ್ನು ಪೂರ್ತಿಯಾಗಿ ವಿಸ್ಮರಿಸಿದೆ. ನಾನು ತುಂಬ ಸಲ ಜೀವನದ ಮೇಲೆ ವಿರಕ್ತಿ ಹೊಂದಿ ವಿರಕ್ತಿಯೊಂದಿಗೆ ನವದೀಪ್ ಜೊತೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡೆ. ಒಂದು ವೇಳೆ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಈ ದಿನ ಮತ್ತೆ ಸತೀಶ್ ಜೊತೆ ಸಂತೋಷವಾಗಿ ಜೀವಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತಿದ್ದೆ. ಕತೆ ಮುಕ್ತಾಯವಾಯಿತು.
ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.